ಇಮಿಗ್ರೆಂಟ್ಸ್ ಇರ್ತಾರಲ್ಲ ಅವ್ರನ್ನ ಹಾಗೆ ಕಳಿಸೋದು ಭಾಳ ಕಷ್ಟ ಇದೆ. ಈ 11 ಮಿಲಿಯನ್ ಜನನ ಅವ್ರು ಕಳಿಸಿದ್ರೆ ಅಲ್ಲಿರೋ ಅಮೇರಿಕನ್ಸಿಗೆ ಕೆಲಸ ಸಿಗುತ್ತೆ. ಸೊ ಇಷ್ಟೆಲ್ಲ ಪ್ರಕ್ರಿಯೆ ಮುಗಿಯೋಕ್ಕೆ ಹತ್ತತ್ರ $88 ಬಿಲಿಯನ್ ಬೇಕಾಗುತ್ತೆ ಅಂತ ಹೇಳ್ತಾರೆ. ಮಗು ಪ್ರೆಗ್ನೆನ್ಸಿ ಟೈಮಲ್ಲಿ 8 ತಿಂಗಳಿದ್ದಾಗ ಹೋಗೋದು, 9ನೇ ತಿಂಗಳಲ್ಲಿ ಹೋಗ್ಬಿಡೋದು, ಅಲ್ಲಿ ಡೆಲಿವರಿ ಆದರೆ ಏನಾಗುತ್ತೆ, ಅವ್ರಿಗೆ ಆಟೋಮೆಟಿಕಾಗಿ ಸಿಟಿಸನ್ಶಿಪ್ ಸಿಗುತ್ತೆ. ಸೊ ಇಂಥವ್ರನ್ನೆಲ್ಲ ಮಟ್ಟ ಹಾಕ್ಬೇಕು ಅಂತ ಟ್ರಂಪ್ ಈ ಥರ ಇಲ್ಲೀಗಲ್ ಆಗಿ ಮೈನರ್ಸ್ನ ಕರ್ಕೊಂಬಂದು ವೀಸಾ ತಗೊಂಡು ಯಾರು ಇರ್ತಾರೋ ಇವ್ರನ್ನೆಲ್ಲ ಡಿಪಾರ್ಟ್ ಮಾಡ್ತೀವಿ ವಾಪಸ್ಸು ಅಂತ ಟ್ರಂಪ್ ಅದನ್ನು ಬಲವಾಗಿ ಪ್ರತಿಪಾದನೆ. ವಿಜಯ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ಶಂಕರ್ ಹೆತ್ತೂರು. ಜಗತ್ತಿನ ದೊಡ್ಡಣ್ಣ ಅಮೆರಿಕದ ಚುನಾವಣೆ ಮುಗಿದು ಡೊನಾಲ್ಡ್ ಟ್ರಂಪ್ ಅಧಿಕಾರ ಸ್ವೀಕಾರ ಮಾಡಲಿಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಚುನಾವಣೆ ವೇಳೆಯಲ್ಲಿ ಘೋಷಣೆ ಮಾಡಿದಂತಹ ಇಮಿಗ್ರೇಷನ್ ಪಾಲಿಸಿ, ವಲಸೆಗಾರರ ನೀತಿ ಈಗ ಬಹಳ ಚರ್ಚೆಯಲ್ಲಿದೆ. ಈ ವಲಸೆಗಾರರ ನೀತಿಯಿಂದ ಭಾರತೀಯರಿಗೆ ಆಗುವ ಎಫೆಕ್ಟ್ ಏನು, ಯಾವ್ಯಾವ ವೀಸಾಗಳಿಗೆ ತೊಂದರೆ ಆಗಲಿದೆ, ಅಲ್ಲಿ ಎಷ್ಟು ಜನರಿಗೆ ತೊಂದರೆ ಆಗಲಿದೆ, ಯಾವೆಲ್ಲ ಅಕ್ರಮವಾಗಿ ವಲಸೆಗಾರರು ಯಾರೆಲ್ಲ ಆಚೆ ಬರ್ತಾರೆ ಅದ್ರ ಸಂಖ್ಯೆನೂ ಕೂಡ ಎಷ್ಟಿದೆ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಬಾಹ್ಯಾಕಾಶ ವಿಶ್ಲೇಷಕರು ಹಾಗೂ ಅಂತಾರಾಷ್ಟ್ರೀಯ ವಿಶ್ಲೇಷಕರಾಗಿರ್ತಕ್ಕಂಥ ಗಿರೀಶ್ ಲಿಂಗಣ್ಣವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ವಿಜಯ ಕರ್ನಾಟಕ ವೆಬ್ಗೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಜಗತ್ತು ಬಹಳ ದೃಷ್ಟಿಟ್ಟು ನೋಡ್ತಿರ್ತಕ್ಕಂಥ ಚುನಾವಣೆ ಅಂತ ಹೇಳಿದ್ರೆ ಅದು ಅಮೆರಿಕ ಚುನಾವಣೆ. ಈಗಾಗಲೇ ಮುಗಿದು ಡೊನಾಲ್ಡ್ ಟ್ರಂಪ್ ಅವರು ಜಯಬೇರಿ ಗಳಿಸಿ ಜನವರಿ 20ಕ್ಕೆ ಅಧಿಕಾರವನ್ನ ವಹಿಸಿಕೊಡ್ತಾ ಇದ್ದಾರೆ, ವೈಟ್ ಹೌಸ್ಗೆ ಎಂಟ್ರಿಯನ್ನ ಕೊಡ್ತಾರೆ. ಅವರ ಪ್ರಮುಖವಾದಂತಹ ಒಂದು ಘೋಷಣೆ ಇತ್ತು, ವಲಸೆಗಾರರ ನೀತಿ, ಇಮಿಗ್ರೇಷನ್ ಪಾಲಿಸಿ, ಅದನ್ನ ಜಾರಿಗೆ ತರ್ತೀವಿ ಅಂತ ಹೇಳಿ ಇತ್ತು. ಅದರ ಬೆಳವಣಿಗೆ ಕೂಡ ಈಗ ಸಾಕ್ತಾ ಇದೆ. ಈ ಇಮಿಗ್ರೇಷನ್ ಪಾಲಿಸಿ ಅಂದ್ರೆ ಏನು, ಇದು ಈ ಒಂದು ಹೊತ್ತಿನಲ್ಲಿ ಯಾಕೆ ಅದು ಪ್ರಮುಖವಾಗುತ್ತೆ ಅಂತ ಹೇಳಿ ಅವ್ರ ಪ್ರಕಾರ ಏನಂದ್ರೆ ಸುಮಾರು 11 ಮಿಲಿಯನ್ ಜನ ಅನಧಿಕೃತವಾಗಿ ಅಮೆರಿಕಲ್ಲಿ ಇದ್ದಾರೆ ಅಂತ. ಅಂದ್ರೆ 11 ಮಿಲಿಯನ್ ಅಂದ್ರೆ ಹತ್ತತ್ರ 1,10,00,000 ಜನ ಅಮೆರಿಕಲ್ಲಿ ಇದ್ದಾರೆ. ಯಾವ ಥರ ಇಮಿಗ್ರೇಷನ್ ಅಂದರೆ ಅವರು 3 ಇದರಲ್ಲಿ ವಿಂಗಡಿಸ್ತಾರೆ. ಒಂದು, ಈ ಅಮೆರಿಕಾಲಿ ಉಳ್ಕೊಂಡಿರ್ತಾರೆ, ಲೀಗಲ್ಲಾಗಿ ಬಂದಿರ್ತಾರೆ, ಬಟ್ ಅನೇಕ ಕ್ರಿಮಿನಲ್ ರೆಕಾರ್ಡ್ಗಳು ಅವ್ರ ಮೇಲೆ ಹೊಂದಿರ್ತದೆ. ಅಂದರೆ ಈ ಡ್ರಗ್ಸ್ ಮಾರೋದು, ಇಲ್ಲ ರೇಪ್ ಕೇಸು, ಆ ಥರ ಎಷ್ಟೊಂದು ಕ್ರಿಮಿನಲ್ ರೆಕಾರ್ಡ್ಗಳಿರ್ತವೆ. ಸೊ ಅವ್ರನ್ನ ಐಡೆಂಟಿಫೈ ಮಾಡೋದು ಭಾಳ ಈಸಿ ಅವ್ರಿಗೆ. ಸೊ ಫಸ್ಟ್ ಅವ್ರನ್ನ ಹೊರಗಡೆ ಕಳಿಸ್ಬೇಕು ಅನ್ನೋದು ಒಂದು ಇಟ್ಕೊಂಡಿದ್ದಾರೆ. ಎರಡನೇದು, ಈ ಬಾರ್ಡರ್ ದಾಟ್ಕೊಂಡು ಬಂದಿರ್ತಾರೆ ಅನಧಿಕೃತವಾಗಿ ಮೆಕ್ಸಿಕೋ ಕಡೆಯಿಂದ ಹೇಗೋ ಬಂದಿರ್ತಾರೆ ಒಳಗಡೆ. ಎರಡನೇದು, ಅವ್ರನ್ನ ಐಡೆಂಟಿಫೈ ಮಾಡಿ ಕಳಿಸ್ಬೇಕು ಅಂತ ಅವ್ರದ್ದು ಎರಡನೇದು. ಮೂರನೇದೇನಪ್ಪ ಅಂದರೆ, ಈ ಒಂದು ಏನು ಮಾಡ್ತಾರೆ ಅಂದರೆ, ಈಗ ಕೆಲವು ಕಡೆ ಒಂದು ಕಡೆ ಈ ಅರೆಸ್ಟ್ ವಾರೆಂಟ್, ಇಂಡಿಯಾದಲ್ಲ ಏನೋ ಒಂದು ಅರೆಸ್ಟ್ ವಾರೆಂಟ್ ಇರುತ್ತೆ, ಇವ್ರು ಹೋಗಿ ಏನು ಮಾಡ್ಕೋತಾರೆ, ಕೆಲವು ದೇಶಗಳಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೆ ಹೋಗಿ ಒಂದು ಅಸೈಲಮ್ ಕೊಡುವಂಥ ಒಂದು ಜಾಗ ಇರ್ತದೆ. ಅಂದರೆ ಈಗ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಈಗ ಶೇಖ್ ಹಸೀನಾ ಅವರು ಇಲ್ಲಿ ಬಂದು ಉಳ್ಕೊಂಡಿದ್ದಾರೆ. ಈಗ ಅವ್ರೇನು ಮಾಡ್ತಾರೆ, UK ಅಸೈಲಮ್ ಸಿಗುತ್ತೆ ಅಂತ ಅವರು ಒಂದು ಐಡಿಯಾ ಮಾಡಿದರು, ಬಟ್ UK ಅವರು ನಿರಾಕರಿಸಿದ್ದಾರೆ ಕೊಡೋಕ್ಕೆ. ಇದೇ ಥರ ಬೇರೆಯವರು, ಶೇಖ್ ಹಸೀನಾ ಅವ್ರು ಬಿಡಿ, ಬೇರೆಯವರು ತಗೊಳ್ಳಿ, ಇದೇ ಥರ ಬೇರೆ ದೇಶದಲ್ಲಿ ಹೋಗಿ ಅಸೈಲಮ್ ಪಡೆಯುವಂಥ ಒಂದು ಕಂಟ್ರಿಗಳಿರ್ತವೆ. ಅದೇ ಥರ ಅಮೇರಿಕಾನು ಕೆಲವು ದೇಶಗಳಿಗೆ ಅಸೈಲಮ್ ಕೊಡುವಂಥ ಒಂದು ಒಡಂಬಡಿಕೆ ಮಾಡ್ಕೊಂಡಿರ್ತದೆ. ಸೊ ಅಂಥವ್ರನ್ನ ಐಡೆಂಟಿಫೈ ಮಾಡಿ ಹೊರಗಡೆ ಕಳಿಸೋದು. ಅದರಲ್ಲೂ ಇದು ಸ್ವಲ್ಪ ಸೂಕ್ಷ್ಮವಾದ ಒಂದು ಏನಂದರೆ ವಿಚಾರ, ಈ ಮೂರನೇದು ನಾನು ಹೇಳಿದ್ನಲ್ಲ. ಯಾಕಂದರೆ ಅಮೇರಿಕಾದಲ್ಲೇ ಕೆಲವು ಸ್ಟೇಟ್ಸ್ಗಳು ಇವ್ರನ್ನ ಕಳ್ಸೋಕ್ಕೆ ಒಪ್ಕೊಳ್ಳಲ್ಲ. ಸೊ ಇದನ್ನು ಅವ್ರು ಹೇಗೆ ಅವ್ರನ್ನ ಮನವರಿಕೆ ಮಾಡಿ ಅವ್ರನ್ನ ಕಳಿಸ್ತಾರೆ ಅನ್ನೋದೊಂದು ನೋಡಬೇಕು. ಸೊ ಈ 3 ವಿಂಗಡಣೆ ಮಾಡಿಕೊಂಡು ಈ 11 ಮಿಲಿಯನ್ ಜನನ ಅವ್ರು ಕಳಿಸಿದ್ರೆ ಅಲ್ಲಿರೋ ಅಮೇರಿಕನ್ಸಿಗೆ ಕೆಲಸ ಸಿಗುತ್ತೆ, ಅಲ್ಲಿಗರ ಅಮೇರಿಕನ್ಸ್ ಜೀವನ ಸ್ವಲ್ಪ ಚೆನ್ನಾಗಾಗತ್ತೆ, ಈ 1 ಕೋಟಿ ಜನ ಹೊರಗೋದಷ್ಟು ನಮ್ಮ ಅಮೇರಿಕನ್ಸು ಬೆಳೀತಾರೆ ಅನ್ನೋದೊಂದು ಅವ್ರಿಗೆ ಮನೋಭಾವ. ಅಂದ್ರೆ ಇಲ್ಲಿ ಸರ್ಕಾರ ಈ ಎಲ್ಲ ಇದೆಯಲ್ಲ, ಈ ಆದೇಶ ಇದೆಯಲ್ಲ, ಇದನ್ನ ಹೇಗೆ ಅವ್ರನ್ನ ಗುರ್ತು ಮಾಡ್ತಾರೆ ಅಂತ ಹೇಳಿ, ಅಂದ್ರೆ ಅಕ್ರಮವಾಗಿ ಬಂದಿರತಕ್ಕಂಥವ್ರು, ನೀವು ಹೇಳಿದ ಹಾಗೆ
ವೀಸಾ ಮುಗ್ದಿದ್ರೆ ಅಲ್ಲೇ ಇರ್ತಕ್ಕಂಥವ್ರು ಮತ್ತೆ ಕ್ರಿಮಿನಲ್ ಮೊಕದ್ದಮೆ ಇರ್ತಕ್ಕಂಥವ್ರು ಇವನ್ನೆಲ್ಲ ಹೇಗೆ ಕ್ರಿಮಿನಲ್ ರೆಕಾರ್ಡ್ ಇರೋರನ್ನ ಗುರುತಿಸೋದು ಬಹಳ ಬೇಗ ಆಗ್ಬಿಡುತ್ತೆ. ಪೊಲೀಸ್ ಸ್ಟೇಷನ್ಗಳಲ್ಲಿ FIR ಗಳಲ್ಲಿ ನಿಮ್ಗೆ ಗೊತ್ತು, ಅದನ್ನ ಬಹಳ ಬೇಗ ಕಂಡುಹಿಡಿಬೋದು. ಬಟ್ ಈ ವಲಸೆ ಬಂದು ಎಲ್ಲೋ ಉಳ್ಕೊಂಡಿರ್ತಾರಲ್ಲ, ಈಗ ನಮ್ಮಲ್ಲೇ ತಗೊಳ್ಳಿ, ಪಾಕಿಸ್ತಾನದಿಂದ ಬಂದು ಇಲ್ಲೆಲ್ಲೋ ಮೊನ್ನೆ ಬೆಂಗಳೂರಲ್ಲೇ ನೋಡಿದ್ವಿ, ಯಾರೋ ಕೆಲವು ಬಾಂಗ್ಲಾದೇಶಿಯವರು ಇಲ್ಲ ಪಾಕಿಸ್ತಾನವರು ಹೆಸರು ಬದಲಾಯಿಸ್ಕೊಂಡು ಆಧಾರ್ ಕಾರ್ಡ್ ಫೇಕ್ ಮಾಡ್ಕೊಂಡು ಇದ್ರು. ಅಂದರೆ ಇವ್ರನ್ನ ಐಡೆಂಟಿಫೈ ಮಾಡಿ ಹುಡ್ಕೊಂಡು ಕಳಿಸೋದು ಸ್ವಲ್ಪ ಅದು ಲಾಂಗ್ ಎಕ್ಸಸೈಸ್. ಬಟ್ ಅವ್ರ ಸಿಸ್ಟಮ್ ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ನಮಗಿಂತ ಸ್ವಲ್ಪ ಬೇಗ ಕಂಡುಹಿಡಿಬೋದು ಅಷ್ಟೇ. ಬೆಳಿಗ್ಗೆನೆ ಕಂಡುಹಿಡಿದು ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಬಟ್ ನಮಗಿಂತ ಬೇಗ ಕಂಡುಹಿಡಿಬೋದು ಅಂತ ನಾನು ಹೇಳಬಲ್ಲೆ ಅಷ್ಟೇ. ಅವ್ರನ್ನೆಲ್ಲ ಸೇರಿಸಿ ನೋಡಿ, ಅಮೆರಿಕಲ್ಲಿ ಈ ಏನಂದರೆ ಈ ಇಮಿಗ್ರೆಂಟ್ಸ್ ಇರ್ತಾರಲ್ಲ, ಹೂ ಇಸ್ ನಾಟ್ ಅಫಿಷಿಯಲಿ ಬಂದಿರ್ತಾರಲ್ಲ, ಅವ್ರನ್ನ ಹಾಗೆ ಕಳಿಸೋದು ಭಾಳ ಕಷ್ಟ ಇದೆ. ಅದರಲ್ಲಿ ಕೋರ್ಟ್ ಪ್ರೊಸೀಜರ್ಸ್ ಇದಿರ್ತದೆ. ಥ್ರೂ ಕೋರ್ಟ್ ಪ್ರೊಸೀಜರ್ನೇ ಅವ್ರನ್ನ ಆಚೆ ಕಳಿಸ್ಬೇಕು. ಎಲ್ಲಿ ಕಳಿಸ್ಬೇಕು ಅನ್ನೋದು ಸೆಕೆಂಡ್ ಕ್ವಶನ್. ಕೆಲವು ದೇಶ ವೆನಿಜುಲಾ ಅಂತ ಇಟ್ಕೊಳ್ಳಿ, ಅವ್ರು ಹೇಳ್ಬಿಟ್ಟಿದ್ದಾರೆ ಆ ಥರ ಪ್ರಜೆಗಳು ಏನಾರು ಬಂದಿದ್ರೆ ತಿರುಗಿ ನಾವು ವಾಪಸ್ ತಗೊಳ್ಳಲ್ಲ ನಮ್ಮ ದೇಶದಲ್ಲಿ ಅಂತ. ಸೊ ಅಂಥವ್ರನ್ನ ಏನು ಮಾಡಬೇಕು, ಅದ್ರ ಬಗ್ಗೆ ಅವ್ರು ಇನ್ನೂ ಕ್ಲಿಯರಾಗಿ ಒಂದು ಪಾಲಿಸಿ ಮಾಡ್ಕೋಬೇಕಾಗ್ತದೆ. ಇವ್ರನ್ನೆಲ್ಲ ಐಡೆಂಟಿಫೈ ಮಾಡಿ ಎಲ್ಲೋ ಒಂದು ಕಡೆ ಒಂದು ಬಿಲ್ಡಿಂಗ್ ತಗೋಬೇಕು, ಇಲ್ಲ ಎಲ್ಲೋ ಒಂದು ಕಡೆ ಜಾಗ ಮಾಡಬೇಕು, ಇವ್ರನ್ನೆಲ್ಲ ಸಾಕಬೇಕು. ಕೋರ್ಟ್ ಪ್ರೊಸೀಜರ್ ಮುಗಿಯೋ ತನಕ ಇವ್ರನ್ನೆಲ್ಲ ಅಲ್ಲೇ ಡಿಟೆನ್ಷನ್ ಸೆಂಟರ್ಸ್ ಅಂತಾರೆ ಹೇಳ್ತಾರೆ, ಅವ್ರನ್ನೆಲ್ಲ ಇಟ್ಕೋಬೇಕು. ಇದಕ್ಕೆಲ್ಲ ಖರ್ಚು ವೆಚ್ಚಗಳು ನೋಡಿದ್ರೆ ಹತ್ತತ್ರ $88 ಬಿಲಿಯನ್ ಬೇಕು ಈ 1,11,00,000 ಜನ ಪ್ರಕ್ರಿಯೆ ಮಾಡೋಕ್ಕೆ, ಇವ್ರನ್ನೆಲ್ಲ ಆಚೆ ಕಳ್ಸೋಕ್ಕೆ. ಅದು ಎಲ್ಲ ದೇಶಗಳು ಒಪ್ಕೋಬೇಕು, ಇವ್ರನ್ನ ವಾಪಸ್ ತಗೋತೀವಿ. ಈಗ ಭಾರತದಿಂದನೇ ಯಾರೋ ಎಷ್ಟೋ ವರ್ಷದಿಂದ ಹೋಗಿರ್ತಾರೆ, ನಿಮ್ಮನ್ನು ವಾಪಸ್ ಕಳಿಸ್ತೀವಿ ಅಂದರೆ ಭಾರತ ಸರ್ಕಾರ ಒಪ್ಕೋಬೇಕು, ಆಯ್ತು ಅವ್ರನ್ನ ವಾಪಸ್ ತಗೋತೀವಿ ಅಂತ. ತಗೊಳ್ಳಲ್ಲ ಅಂದರೆ ನೆಕ್ಸ್ಟ್ ಏನು, ಅದ್ರ ಬಗ್ಗೆ ಇನ್ನೂ ಚಿಂತೆ ಮಾಡಬೇಕು. ಸೊ ಇಷ್ಟೆಲ್ಲ ಪ್ರಕ್ರಿಯೆ ಮುಗಿಯೋಕ್ಕೆ ಹತ್ತತ್ರ $88 ಬಿಲಿಯನ್ ಬೇಕಾಗತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಕಾಂಗ್ರೆಸ್ ಅಂದರೆ ಅಲ್ಲಿನ ಪಾರ್ಲಿಮೆಂಟ್ ಇರ್ತಾವಲ್ಲ, ಕಾಂಗ್ರೆಸ್ಸು, ಸೆನೆಟ್ ಮೆಂಬರ್ಸು, ಇವರೆಲ್ಲ ಒಪ್ಪಿಗೆ ಕೊಡಬೇಕಾಗ್ತದೆ. ಈ ಖರ್ಚು ವೆಚ್ಚಗಳಿಗೆ ನಾವು ಒಪ್ಕೊಂಡಿದ್ದೀವಿ, ನೀವು ಶುರು ಮಾಡ್ಕೊಳ್ಳಿ ಈ ಪ್ರಕ್ರಿಯೆ ಅಂತ. ಸೊ ಈ ಟ್ರಂಪ್ ಬಂದ ಮೇಲೆ ಅವ್ರು ನಿಜವಾಗ್ಲೂ ಆ ಒಂದು ಇದು ಸಿಗುತ್ತಾ ಪರ್ಮಿಷನ್ನು $88 ಬಿಲಿಯನ್ ಖರ್ಚು ಮಾಡೋಕ್ಕೆ, ಅದೊಂದು ನಾವು ನೋಡ್ಕೋಬೇಕು. ಎಲ್ಲ ಒಪ್ಪಿಗೆ ಸೂಚನೆ ಕೊಡುತ್ತಾ ಕೋರ್ಟ್ ಅಂತ ಹೇಳಿ ಈ ರೀತಿಯಾದ ಅದರದೇ ಆದ ಒಂದು ಸಿಸ್ಟಮ್ ಇರ್ತದೆ ಕೋರ್ಟ್ ಸಿಸ್ಟಮ್ದು. ಅಂದರೆ ಅವರು ನೋಡಿ, ಈ ಕೆಲವು ಜನ ಏನು ಮಾಡಿದ್ದಾರೆ ಅಂದರೆ, ಈಗ ಒಂದು ಟ್ರಿಪ್ ಅಂತ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಒಂದು ವಿಸಿಟರ್ ವೀಸಾಲ್ಲಿ ಹೋಗಿರ್ತಾರೆ, 1 ತಿಂಗಳು 2 ತಿಂಗಳು. ಇವ್ರು ಹೆಂಗೆ ಪ್ಲ್ಯಾನ್ ಮಾಡ್ತಾರೆ ಅಂದರೆ ಅಲ್ಲೇ ಡೆಲಿವರಿ ಆಗಬೇಕು. ಮಗು ಪ್ರೆಗ್ನೆನ್ಸಿ ಟೈಮಲ್ಲಿ 8 ತಿಂಗಳಿದ್ದಾಗ ಹೋಗೋದು, 9ನೇ ತಿಂಗಳಲ್ಲಿ ಹೋಗ್ಬಿಡೋದು. ಅಲ್ಲಿ ಡೆಲಿವರಿ ಆದರೆ ಏನಾಗುತ್ತೆ, ಅವ್ರಿಗೆ ಆಟೋಮೆಟಿಕ್ಕಾಗಿ ಸಿಟಿಸನ್ಶಿಪ್ ಸಿಗುತ್ತೆ. ಸೊ ಇಂಥವ್ರನ್ನೆಲ್ಲ ಮಟ್ಟ ಹಾಕ್ಬೇಕು ಅಂತ ಟ್ರಂಪ್ದು. ಅಂದರೆ ಈ ಥರ ಈ ವಿಸಿಟರ್ ಇದ್ರಲ್ಲಿ ಹೋಗಿ ಅಲ್ಲೇ ಬರ್ತ್ ಬೇಕು ಅಂತ ಕೊಟ್ಟು ಸಿಟಿಸನ್ಶಿಪ್ ತೊಗೊಂಡಿರ್ತಾರೆ. ಇಂಥವ್ರನ್ನೆಲ್ಲ ಹೇಗೆ ಕೋರ್ಟ್ ಈಗಿನ ಲಾ ಅಲ್ಲಿ ಅದು ಅಕ್ಸೆಪ್ಟಬಲ್ ಇದೆ. ನಾಳೆ ಟ್ರಂಪ್ ಅಂದಮೇಲೆ ಇವ್ರನ್ನ ಹೆಂಗೆ ಹೊರಗಡೆ ಕಳ್ಸೋಕ್ಕಾಗತ್ತೆ? ಸೊ ಅದರಲ್ಲಿ ಅನೇಕ ಕಾಂಪ್ಲೆಕ್ಸಿಟಿ ಇದೆ. ಸೊ ಈಗ ಹೊಸ ರೂಲ್ ತರಬೇಕು ಅಂತಿದ್ದಾರೆ ಟ್ರಂಪು. ಈಗ ಜಸ್ಟ್ ಅಲ್ಲಿ ಬಂದು ತಂದೆ ತಾಯಿ ಇಬ್ಬರೂ ಸಿಟಿಸನ್ ಇಲ್ಲದೆ, ಇಲ್ಲ ಗ್ರೀನ್ ಕಾರ್ಡ್ ಹೋಲ್ಡರ್ ಇಲ್ಲದೆ, ಅವ್ರು ಏನಾದ್ರು ಒಂದು ಜನ್ಮ ನೀಡಿದ್ರೆ ಅವ್ರಿಗೆ ನಾವು ಸಿಟಿಸನ್ಶಿಪ್ ಕೊಡಲ್ಲ ಅನ್ನೋದೊಂದು ರೂಲ್ ತರ್ತೀನಿ ಅಂತಲೂ ಹೇಳಿದ್ದಾರೆ. ಬಟ್ ಇವ್ರು ಬರೋಕ್ಕೆ ಮುಂಚೆ ಇದೆಲ್ಲ ಆಗಿದೆಯಲ್ಲ, ಎಷ್ಟೊಂದು ಆಗಿದೆಯಲ್ಲ, ಇದಕ್ಕೆ ಹೆಂಗೆ ಕಡಿವಾಣ ಆಗ್ತಾರೆ? ಇವ್ರನ್ನೇನು ಮತ್ತೆ ಸಿಟಿಸನ್ಶಿಪ್ ಕ್ಯಾನ್ಸಲ್ ಮಾಡೋ ಅಂತ ಒಂದು ರೂಲ್ ಇದೆಯಾ ಅದರಲ್ಲಿ? ಅದೆಲ್ಲ ಚೆಕ್ ಮಾಡ್ಕೋಬೇಕು. ಸೊ ಅದೆಲ್ಲ ಚೆಕ್ ಮಾಡ್ಕೊಂಡು ಹೇಗೆ ಪ್ರಕ್ರಿಯೆ ಆಗುತ್ತೆ ಕೋರ್ಟ್ ಪ್ರಕ್ರಿಯೆ, ನಾವು ಕಾದು ನೋಡಬೇಕಾಗ್ತದೆ. ಇತರ ದೇಶಗಳು ಇಲ್ಲಿ ಯಾಕೆಂತ ಹೇಳಿದ್ರೆ ಅಮೆರಿಕದಲ್ಲಿ ವಲಸಿಗರು ಬಹಳ ಹೆಚ್ಚಿನ ಮಟ್ಟದಲ್ಲಿ ಇರೋದ್ರಿಂದ ಇತರ ದೇಶಗಳು ಇದಕ್ಕೆಲ್ಲ ಸಹಕಾರ ಕೊಡುತ್ತಾ ಗಡಿಪಾರು ಮಾಡ್ಲಿಕ್ಕೆ? ಅದು ಹೇಳಕ್ ಬರಲ್ಲ. ನಾನು ಈಗಾಗಲೇ ವೆನಿಜುಲಾ ಅವರು ಅನೌನ್ಸೇ ಮಾಡಿಬಿಟ್ಟಿದ್ದಾರೆ, ಈ ಥರ ಗಡಿಪಾರು ಮಾಡಿ. ವೆನಿಜುಲಾ ಹತ್ರನೇ ಅಮೆರಿಕ ಬಾರ್ಡ್ರೆಲ್ಲ ಬರುತ್ತೆ. ಆ ಅಕಸ್ಮಾತ್ ಏನಾದರೂ ನಮ್ಮ ದೇಶದ ಪ್ರಜೆಗಳಿದ್ರೆ ನಾವು ಅವ್ರನ್ನ ವಾಪಸ್ ತಗೊಳ್ಳಲ್ಲ ಅಂತ ಅವ್ರು ಆಗಲೇ ಹೇಳ್ಕೊಂಡಿದ್ದಾರೆ. ಈ ಥರ ಆಫ್ರಿಕಾದಲ್ಲಿ ಅನೇಕ ದೇಶಗಳಿದ್ದಾವೆ, ಭಾರತದವರು ಇಲ್ಲ ಯಾರು ಅಂತ ಎಷ್ಟೋ ದೇಶಗಳಿದಾವಲ್ಲಿ. ಸೊ ಅವರೆಲ್ಲ ವಾಪಸ್ ತಗೋತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. ಸೊ ಅದಕ್ಕೆ ಏನು ಮಾಡ್ತಾರೆ,
ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಈಗ ಯು ಕೆಲ್ಲೂ ಅದೇ ಥರ ಇಮ್ಮಿಗ್ರೆಂಟ್ಸ್ನ ರವಾಂಡಾಗೆ ಕಳಿಸ್ಬೇಕು ಅಂತ ಇದ್ರು. ರವಾಂಡಾ ಅವ್ರು ತಗೋತೀನಿ ಅಂತ ಎಷ್ಟೋ ಜನ ತಗೋತೀನಿ ಅಂತ ಹೇಳಿದರು. ಸೊ ಆ ಥರ ಯಾವ ಥರ ಒಡಂಬಡಿಕೆ ಆಗುತ್ತೆ ಅಂತ ಇನ್ನು ಮುಂದೆ ಕಾದು ನೋಡ್ಬೇಕಾಗ್ತದೆ. ಈ ಗಡೀಪಾರು ಮಾಡೋದ್ರಿಂದ ಇಷ್ಟು ದೊಡ್ಡ ಮಟ್ಟದಲ್ಲಿ ವಲಸಿಗರನ್ನ ಹೊರಗಡೆ ಕಳಿಸೋದ್ರಿಂದ ಅಮೆರಿಕಕ್ಕೆ ಆಗೋ ನಷ್ಟಗಳೇನು ಮತ್ತೆ ಲಾಭಗಳೇನು? ಅಮೆರಿಕ ನಷ್ಟ ಅಂದರೆ ನಾನು ಹೇಳಿದ್ನಲ್ಲ, ಹತ್ತತ್ರ $88 ಬಿಲಿಯನ್ ಬೇಕು ಇದನ್ನೆಲ್ಲ ಪ್ರಕ್ರಿಯೆ ಮಾಡೋಕ್ಕೆ. ಲಾಂಗ್ ರನ್ನಲ್ಲಿ ಅಮೆರಿಕಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಅಲ್ಲಿರೋ ಜನಕ್ಕೆ ಕೆಲಸ ಸಿಗುತ್ತೆ. ಆಮೇಲೆ ಕೆಲವು ಜನ ಗ್ರೀನ್ ಕಾರ್ಡ್ ಹೋಲ್ಡ್ರು ಇಟ್ಕೊಂಡಿರ್ತಾರೆ. ಗ್ರೀನ್ ಕಾರ್ಡ್ ಹೋಲ್ಡ್ರ್ ಅಂದರೆ ದೇ ಆರ್ ಲೈಕ್ ಸಿಟಿಸನ್, ಬಟ್ ದೇ ಡೋಂಟ್ ಹ್ಯಾವ್ ದ ರೈಟ್ ಇರಲ್ಲ, ಅವ್ರಿಗೆ ವೋಟ್ ಮಾಡೋ ಅಂತ ರೈಟ್ ಇರಲ್ಲ. ಬಟ್ ಎಷ್ಟು ವರ್ಷ ಬೇಕಾದ್ರೆ ಆ ವೀಸಾಲ್ ಇಟ್ಕೋಬೋದು. ಅವ್ರನ್ನ ಸಿಟಿಸನ್ಶಿಪ್ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೆ ಅದೆಲ್ಲ ಪ್ರೋಸೆಸ್ ಈಸಿ ಆಗುತ್ತೆ. ಇನ್ನು ಕೆಲವು ಜನ ಎಷ್ಟೋ ವರ್ಷ ಕೆಲಸ ಮಾಡಿ ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡಿರ್ತಾರೆ, ಅವರೆಲ್ಲ ಲೀಗಲ್ ಆಗಿ ಹೋಗಿರ್ತಾರೆ. ಅವ್ರಿಗೆಲ್ಲ ಸ್ವಲ್ಪ ಪ್ರೊಸೀಜರ್ಸ್ ಈಸಿ ಆಗ್ತಾ ಹೋಗುತ್ತೆ. ಯಾವಾಗ ಈ ಇಮ್ಮಿಗ್ರೆಂಟ್ಸ್ ಈ ಅನ್ಅಥರೈಸ್ಡ್ ಆಗಿ ಬಂದಿರ್ತಾರೆ, ಇವ್ರನ್ನೆಲ್ಲ ಖಾಲಿ ಮಾಡಿದ್ರೆ ಸೊ ಈ ಥರ ಒಂದು ಪ್ರೊಸೀಜರ್ ಕ್ಲಿಯರ್ ಆಗುತ್ತೆ. ಬೇಗ ಫಾಸ್ಟಾಗಿ ವೀಸಾ ಪ್ರೊಸೀಜರ್ಸು ಮತ್ತು ಗ್ರೀನ್ ಕಾರ್ಡಿಂದ ಸಿಟಿಸನ್ಶಿಪ್ಪು ಇವೆಲ್ಲ ಈಸಿ ಆಗ್ತಾ ಹೋಗುತ್ತೆ. ಮುಖ್ಯವಾಗಿ ಶೈಕ್ಷಣಿಕ ವಿಚಾರ, ಎಜುಕೇಶನ್, ಬಹಳ ಜನ ಅಮೆರಿಕಕ್ಕೆ ಹೋಗ್ಬೇಕಂತಂದ್ರೆ ಅದೇ ವಿಚಾರಕ್ಕೆ ಹೋಗ್ತಾರೆ. ಅದು ಈ ಒಂದು ಗಡೀಪಾರ ವಿಚಾರ ಸಂಬಂಧಪಟ್ಟಂತೆ ಅಲ್ಲಿಯ ಒಂದು ವಿದ್ಯಾರ್ಥಿಗಳಿಗೆ ಏನಾದ್ರು ಪೆಟ್ಟು ಬೀಳೋ ಸಾಧ್ಯತೆ ಇದೆಯಾ? ವಿದ್ಯಾರ್ಥಿಗಳಿಗೆ ಕೆಲವು ಜನ ಈ ಥರ ಅನ್ಅಥರೈಸ್ಡ್ ಆಗಿ ಕೆಲವು ಯೂನಿವರ್ಸಿಟೀಸ್ಗಳಿಗೆ ಬಂದಿದ್ದಾರೆ. ಈಗ ಕೆಲವು ಯೂನಿವರ್ಸಿಟಿಗಳು ಏನು ಮಾಡಿದ್ದಾರೆ ಅಂದರೆ ಅನ್ಅಥರೈಸ್ಡ್ ಆಗಿ ಕೆಲವು ಭಾಳ ಈ ಪ್ರೈವೇಟ್ ಯೂನಿವರ್ಸಿಟೀಸ್ಗಳು ಒಂಥರ ಅನ್ಅಥರೈಸ್ಡ್ ವೇ ಆಫ್ ಎಂಟ್ರಿ ತಗೊಂಡಿದ್ದಾರೆ. ಅಂಥ ಸ್ಟೂಡೆಂಟ್ಸ್ಗಳಿಗೆ ಪ್ರಾಬ್ಲಮ್ ಆಗುತ್ತೆ, ಖಂಡಿತ ಪ್ರಾಬ್ಲಮ್ ಆಗುತ್ತೆ. ಸೊ ಅವ್ರನ್ನ ಹೊರಗಡೆ ಹೋಗೋ ಸಾಧ್ಯತೆ ಭಾಳ ಹೆಚ್ಚು. ಅವ್ರನ್ನ ಆಗಲೇ ಈ ಯೂನಿವರ್ಸಿಟಿಗಳು ಆಗಲೇ ಟ್ರಂಪ್ ಬರೋಕ್ಕೆ ಮುಂಚೆ ಒಳಗಡೆ ಬಂದ್ಬಿಡಿ ಅಂತ ಅವ್ರಿಗೆಲ್ಲ ಮೆಸೇಜ್ ಕಳಿಸಿ ಇದು ಮಾಡಿ ಏನೇನೋ ಮಾಡ್ತಾ ಇದ್ದಾರೆ. ಸೊ ಅದೊಂದು ಪ್ರಾಬ್ಲಮ್ ಇದ್ದಿದ್ದೆ. ಸೆಕೆಂಡ್ ಏನಾಗುತ್ತೆ ಅಂದರೆ ಈ ಎಜುಕೇಷನ್ ಮುಗಿದ್ಮೇಲೆ 1 year ಆಪ್ಷನಲ್ ಟ್ರೈನಿಂಗ್ ಪ್ರೋಗ್ರಾಮ್, OTP ಅಂತ ಆಪ್ಷನಲ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಕೊಡ್ತಾರೆ. ಅಂದರೆ ಈಗ ಒಂದು MTech ಒಂದು MS ಮುಗಿಸಿದ ಮೇಲೆ 1 year ಅವ್ರಿಗೆ ಕೆಲಸ ಮಾಡಬೇಕು. ಆವಾಗ ಏನು ಮಾಡ್ತಾರೆ ಅಂದರೆ ಅವ್ರಿಗೊಂದು ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಮಾಡೋಕ್ಕೆ ಒಂದು ಅವಕಾಶ ಇದೆ ಈಗ. ಅಂದರೆ ಅವರು ಯಾವ್ದಾದ್ರು ಕಂಪ್ನಿಗಳಲ್ಲಿ ಕೆಲಸ ಮಾಡಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಮತ್ತು ಯಾವ್ದಾದ್ರು ಇನ್ಸ್ಟಿಟ್ಯೂಟು ಎಲ್ಲರೂ ಕೆಲಸ ಮಾಡಿಕೊಂಡು ಅವರು ಆ ಟ್ರೈನಿಂಗ್ ಪಡೆದು ಅಮೆರಿಕಾಯಿಂದ ವಾಪಸ್ ಬರ್ಬೋದು. ಸೊ ಆ ಥರ ಒಂದು ಈಗ ಇದೆ, ಅದು 1 year ಪ್ರೋಗ್ರಾಮ್ ಅಂತ ಇದೆ ಆಫ್ಟರ್ ಕಂಪ್ಲೀಷನ್ ಆಫ್ ದ ಗ್ರ್ಯಾಜುಯೇಷನ್. ಈಗ ಜನ ಏನು ಅನ್ಕೋತಾ ಇದ್ದಾರೆ ಅಂದರೆ ಇದಕ್ಕೂ ಎಲ್ಲರೂ ಒಂದು ಪ್ರಾಬ್ಲಮ್ ಆಗುತ್ತಾ, ಎಸ್ಪೆಷಲಿ ಈ ಸ್ಟೆಮ್ ಬೇಸ್ಡ್ ಎಜುಕೇಷನ್ ಇರೋ ಹುಡುಗರಿಗೆ. ಸ್ಟೆಮ್ ಅಂದರೆ ಏನು? ಸೈನ್ಸು, ಟೆಕ್ನಾಲಜಿ, ಇಂಜಿನಿಯರಿಂಗು, ಮ್ಯಾಥಮೆಟಿಕ್ಸು ಈ ಥರ ಓದಿರೋ ಅಂಥ ಹುಡುಗರಿಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಈ ಒಂದು ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಪ್ರೋಗ್ರಾಮ್ ಏನಾದ್ರು ನಿಲ್ಲೋ ಅಂತ ಸೂಚನೆ ಬರುತ್ತಾ? ಅದು ಗೊತ್ತಿಲ್ಲ. ಇದಕ್ಕಿಂತ ಹೆಚ್ಚು ಅಟ್ಲೀಸ್ಟು ಇಲ್ಲಾದರೂ ಬಂದು ಅವ್ರು ಟ್ರೈನಿಂಗ್ ತಗೊಂಡ್ಬಿಡ್ತಾರೆ ಈ ಸ್ಟೆಮ್ ಬೇಸ್ಡ್ ಎಜುಕೇಷನಲ್ಲಿ. ಬಟ್ ಈ ಫೈನಾನ್ಸು, ಇನ್ಶೂರೆನ್ಸ್ ಸೆಕ್ಟರ್ಸ್ ಎಲ್ಲ ಇರ್ತಾರಲ್ಲ, ಆ ಒಂದು ಅಮೆರಿಕನ್ ವಾತಾವರಣದಲ್ಲಿ ಅವ್ರಿಗೆ ಟ್ರೈನಿಂಗ್ ಸಿಕ್ಕಲಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಸೊ ಇದ್ರ ಮೇಲೆ ಭಾಳ ಪ್ರಭಾವ ಬೀಳುತ್ತೆ. ಈ ಥರ ಏನಾದರೂ ಹುಡುಗರಿಗೆ ಈ OPT ಪ್ರೋಗ್ರಾಮ್ ಏನಾದ್ರು ತೆಗೆದ್ರೆ, ಸೊ ಇದ್ರ ಬಗ್ಗೆ ಟ್ರಂಪ್ ಏನು ತಗೋತಾರೆ ಅನ್ನೋದ್ರ ಬಗ್ಗೆ ಕಾದು ನೋಡ್ಬೇಕಾಗ್ತದೆ. ಅದೇನಾದರೂ ಆ ಟ್ರೈನಿಂಗ್ ಇಲ್ಲ ಅಂದರೆ ಇಲ್ಲಿಂದ ಹೋಗಿ ಅಲ್ಲಿ ಓದೋ ಹುಡುಗರನ ಸಂಖ್ಯೆನೂ ಕಮ್ಮಿ ಆಗ್ಬೋದು. ಯಾಕಂದರೆ ನಮಗೆ ಈ ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಇಲ್ಲ ಅಂದರೆ ಭಾಳನೇ ಕಷ್ಟ ಆಗುತ್ತೆ. ಅಲ್ಲಿ ಹೋಗಿ ಓದಿ ಏನು ಸುಖ ನಮಗೆ ಆ ಒಂದು ಇದು ಸಿಗಲ್ಲ, ಎಫೆಕ್ಟ್ ಆಗ್ಬೋದು. ಈ ಒಂದು ಚಿಂತನೆಗಳು ಎಫೆಕ್ಟ್ ಆಗ್ಬೋದು. ಸೊ ಆಗುತ್ತೆ ಆಗಲ್ಲ ಅನ್ನೋದು ಈಗಲೇ ಹೇಳಕ್ ಬರಲ್ಲ. ವಿಭಿನ್ನವಾದ ರೀತಿಯಾದಂಥ ವೀಸಾಗಳಿದೆ. ಎಜುಕೇಶನ್ಗೆ ಒಂದಿದೆ, ಅಥವಾ ಹೋಗಿ ಬರ್ಲಿಕ್ಕೆ ಒಂದಿದೆ, ಇಂತಿಷ್ಟು ದಿನಗಳು ಹೋಗಿಕ್ಕೆ ಬರ್ಲಿಕ್ಕೆ ಒಂದು ವೀಸಾ ಇದೆ, ಪರ್ಮನೆಂಟ್ ಇರ್ಲಿಕ್ಕೂ ಒಂದು ವೀಸಾ. ನಿಮಗೆ ಗ್ರೀನ್ ಕಾರ್ಡ್ ಅದು ಪರ್ಮನೆಂಟ್ ಅಲ್ಲೇ ವಾಸ ಮಾಡ್ಲಿಕ್ಕೆ ಸಹಾಯ. ಅದು ವೀಸಾ ಅಂದ್ರೆ ಅವ್ರು ಸಿಟಿಸನ್ ಅಂತ ಹೇಳಕ್ಕಾಗಲ್ಲ, ಬಟ್ ಅವ್ರಿಗೇನು ವೀಸಾ ರಿನ್ಯೂವಲ್ ಇರಲ್ಲ, ಇಲ್ಲ ಭಾರತಕ್ಕೆ ಬಂದು ರಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅವೆಲ್ಲ ಏನು ಇರಲ್ಲ. ದೇ ಕ್ಯಾನ್ ಸ್ಟೇ ಎನಿ ಲಾಂಗ್ ಟೈಮ್. ಗ್ರೀನ್ ಕಾರ್ಡ್ ಅಂತ ಅದರಲ್ಲಿ ಪ್ರಮುಖವಾಗಿ H1B ವೀಸಾದಲ್ಲಿ ಹೌದು, ಅದರಲ್ಲಿ ಏನೆಲ್ಲ ಬದಲಾವಣೆಗಳು ಆದ್ರೆ
ಭಾರತೀಯರ ಅಲ್ಲಿನ ವೃತ್ತಿಪರ ಏನಿದ್ದಾರೆ ಜನರು ಅವ್ರ ಮೇಲೆ ಪರಿಣಾಮಗಳು ಯಾವ ರೀತಿ H1B ವೀಸಾ ಅಂದ್ರೆ ಈಗ ನಾನು ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ, ಯಾವುದೋ ಎಕ್ಸ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಅಲ್ಲಿ ಒಂದು ಕಾಂಟ್ರಾಕ್ಟ್ ಬರುತ್ತೆ, ಯಾವುದೋ ಬ್ಯಾಂಕಿಂಗ್ ಸೆಕ್ಟರ್ ಅವ್ರು ಹೇಳ್ತಾರೆ ಇಲ್ಲಿ ಬಂದು ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿ 1 ವರ್ಷ ಇದ್ಬಿಟ್ಟು ಇಲ್ಲ 2 ವರ್ಷ ಇದ್ಬಿಟ್ಟು ಈ ಒಂದು ಪ್ರೋಗ್ರಾಮ್ ಡೆವಲಪ್ ಮಾಡಿ ಹೋಗಿ ನಿಮಗೆ ಡಾಲರ್ಸಲ್ಲೇ ಸಂಬಳ ಕೊಡ್ತೀವಿ, ನಿಮ್ಮ ಕಳಿಸಿರೋ ಕಂಪ್ನಿಗೆ ಇಷ್ಟು ದುಡ್ಡು ಕೊಡ್ತಾರೆ, ಅವರು ನಿಮಗೆ ಸಂಬಳ ಡಾಲರ್ಸಲ್ಲಿ ಬರುತ್ತೆ. ಈಗೇನು ಮಾಡ್ತಾರೆ ಅಂದರೆ ಈ H1B ವೀಸಾನ ಅವರು ಸ್ವಲ್ಪ ಕಡಿವಾಣ ಹಾಕ್ಬೇಕು ಅಂತ ಟ್ರಂಪ್ ಅವ್ರದ್ದು. ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ ಬೇರೆ ದೇಶದಿಂದ ಯಾಕೆ ನಾವು ಕರ್ಸ್ಕೊಂಡು ಇಲ್ಲಿ ಕೆಲಸ ಮಾಡಿಸ್ಬೇಕು, ನಮ್ಮಲ್ಲಿರೋರಿಗೆ ಕೆಲಸ ಕೊಡಿ, ನಮ್ಮಲ್ಲಿರೋರಿಗೆ ಕೆಲಸ ಕೊಡಿ. ಬೇರೆ ದೇಶದಿಂದ ನಾವು ಕಳ್ಸೋಕ್ಕೆ ಬಂದರೆ ಅವ್ರ ಮೇಲೆ ಹೆಚ್ಚಿಗೆ ತೆರಿಗೆ ಹಾಕೋದು ಏನೋ ಒಂದು ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಅದೊಂದು ಹಿನ್ನಡೆ ಆಗುತ್ತೆ ಬೇರೆಯವ್ರನ್ನ ದೇಶದಿಂದ ಕರ್ಸ್ಕೊಳ್ಳೋಕ್ಕೆ. ಇಲ್ಲ ಅಂದರೆ ಅವ್ರು ಇನ್ನೊಂದು ಏನು ಮಾಡಬೇಕು ಅಂದರೆ ಈ ವಿಲ್ ಪುಟ್ ಸಮ್ ಲಿಮಿಟೇಷನ್ಸ್. ಅಂದರೆ ತುಂಬ ಹೈಲಿ ಸ್ಕಿಲ್ಡ್ ಇರಬೇಕು, ಇಲ್ಲ ಹೈಲಿ ಕ್ವಾಲಿಫೈಡ್ ಇರಬೇಕು. ಅಂದರೆ ಅವರು ಸುಮಾರು 8 ವರ್ಷ ಈ ಫೀಲ್ಡಲ್ಲೇ ಇರಬೇಕು, 10 ವರ್ಷ ಈ ಫೀಲ್ಡಲ್ಲಿ ಅವ್ರಿಗೆ ಟ್ರೈನಿಂಗ್ ಆಗಿರಬೇಕು. ಇಂಥವ್ರನ್ನ ಮಾತ್ರ ನಾವು H1B ವೀಸಾ ನಾವು ಪರ್ಮಿಟ್ ಮಾಡ್ತೀವಿ. ಯಾಕಂದರೆ ಆ ಒಂದು ಟೆಕ್ನಿಕಲ್ ನಾಲೆಜ್ ಇಲ್ಲಿನ ಅಭಾವ ಇರ್ಬೋದು ಅಮೇರಿಕಾದಲ್ಲಿ, ಇಂಥವ್ರಿಗೆ ನಾವು ಎನ್ಕರೇಜ್ ಮಾಡ್ತೀವಿ. ಸೊ ಈಗ ಯಾರು ಈ ಸಾಫ್ಟ್ವೇರಿಗೆ 1 ವರ್ಷ ಸಾಫ್ಟ್ವೇರ್ ಮಾಡಿರ್ತಾರೆ, ತಕ್ಷಣ 2 ವರ್ಷ ಕೆಲಸ ಮಾಡಿರ್ತಾರೆ, ತಕ್ಷಣ ಅಮೇರಿಕಾಗೆ ಹೋಗೋ ಚಾನ್ಸಸ್ ಈಗ ಜಾಸ್ತಿ ಇದೆ. ಬಟ್ ಇದಕ್ಕೆಲ್ಲ ಕಡಿವಾಣ ಬೀಳುತ್ತೆ. ಯಾಕಂದರೆ ಮೊದಲನೇ ಪ್ರಾಮುಖ್ಯತೆ ಹಂಗಿದ್ದಾಗ ಅವರು ಅಮೇರಿಕನ್ಸ್ಗೆ ಕೊಡ್ತಾರೆ. ಇಲ್ಲ ಅಂದರೆ ತುಂಬ ಒಂದು ತರ್ತಾರೆ, ಏನೋ ಒಂದು ಮಾನದಂಡಗಳು ತರ್ತಾರೆ. ಅಂದರೆ ಇಷ್ಟು ವರ್ಷ ಟ್ರೈನಿಂಗ್ ಇದ್ದರೆ ಮಾತ್ರ H1B ವೀಸಾ ಕೊಡ್ತೀವಿ, ಇಂಥ ಕ್ವಾಲಿಫಿಕೇಷನ್ ಇದ್ದರೆ ಮಾತ್ರ H1B ವೀಸಾ ಕೊಡ್ತೀವಿ. ಈ ಥರ ಮಾಡಿದಾಗ ಏನಾಗುತ್ತೆ, ಸುಮಾರು ಜನಕ್ಕೆ, ಅನೇಕ ಜನಕ್ಕೆ ಏಟ್ ಬೀಳೋ ಚಾನ್ಸಸ್ ಇರ್ತದೆ. ಯಾರು ಎಕ್ಸ್ಪೀರಿಯನ್ಸ್ಡ್ ಇರ್ತಾರೋ ಅವ್ರಿಗೆ ಮಾತ್ರ H1B ವೀಸಾ ತಗೊಂಡು ಅಲ್ಲಿ ಹೋಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಈ ವಿದ್ಯಾರ್ಥಿಯ ವೀಸಾಗಳಿದಾವಲ್ಲ, ಇವು ಮತ್ತೆ ಗ್ರೀನ್ ಕಾರ್ಡ್ ನಲ್ಲಿ ಅವಕಾಶ ಇರ್ತಾವಲ್ಲ, ಈಗ ಎರಡರಲ್ಲಿ ಬದಲಾವಣೆಗಳೇನು ಅಂತ? ಅಲ್ಲ, ವಿದ್ಯಾರ್ಥಿಯ ವೀಸಾಗಳಲ್ಲಿ ನಾನು ನಿಮ್ಗೆ ಹೇಳಿದೆ, OPT ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅದು ಹೋದ್ರೆ ಕಷ್ಟ ಆಗುತ್ತೆ, ಅದ್ರ ಮೇಲೆ ಎಫೆಕ್ಟ್ ಆಗೇ ಆಗುತ್ತೆ ಅಂತ. ಗ್ರೀನ್ ಕಾರ್ಡ್ ಅವ್ರು ಬೇಗ ಸಿಟಿಜನ್ಶಿಪ್ ಆಗುತ್ತೆ. ಈಗ ಯಾವಾಗ ಈ ವಲಸಿಗರನ್ನೆಲ್ಲ ಕಳಿಸ್ಬಿಡ್ತಾರೋ, ಗ್ರೀನ್ ಕಾರ್ಡ್ ತಗೊಂಡಿರೋರು ಯಾವಾಗಲೂ ಸಿಟಿಜನ್ಶಿಪ್ ಅಪ್ಲೈ ಮಾಡೇ ಇರ್ತಾರೆ. ಸೊ ಸುಮಾರು ವರ್ಷದಿಂದ ವೆಯ್ಟ್ ಮಾಡ್ತಿರ್ತಾರೆ. ಇಂಥವ್ರದ್ದೆಲ್ಲ ಸ್ವಲ್ಪ ಫಾಸ್ಟಾಗಿ ಮೂವ್ ಆಗುತ್ತೆ. ಈ ಡೈವರ್ಸಿಟಿ ವೀಸಾ ಅಂತ ಒಂದಿದೆ. ಹೌದು. ಹಾಗಾದ್ರೆ ಏನು ಅದು, ವಲಸಿಗರಿಗೆ ಅದರಿಂದ ಆಗತಕ್ಕಂಥ ಪರಿಣಾಮಗಳೇನಾಗ್ತದೆ? ಡೈವರ್ಸಿಟಿ ವೀಸಾ ಅಂದರೆ ಕೆಲವು ದೇಶಗಳಿಗೆ 5 to 7% ನಾವು ಗ್ರೀನ್ ಕಾರ್ಡ್ ಕೊಡ್ತೀವಿ ಅಂತ ಒಂದು ಮಾಡ್ಕೊಂಡಿರ್ತಾರೆ. ಈಗ ಸುಮಾರು ಈಗ ಯಾವುದೋ ಒಂದು ದೇಶ ಸುಡಾನ್ ಅಂತ ಇಟ್ಕೊಳ್ಳಿ, ಅವ್ರಿಗೊಂದು 5% ಕೊಡ್ತೀವಿ ಅಂತ ಇಟ್ಕೊಂಡಿರ್ತಾರೆ. ಅಂದರೆ ಅವ್ರಿಗೆ ಮಿನಿಮಮ್ ಕ್ವಾಲಿಫಿಕೇಷನ್ಸ್ ಅಂತ ಇರ್ತದೆ. ಅಮೇರಿಕಾಲಿ ಇಷ್ಟು ಮಿನಿಮಮ್ ಕ್ವಾಲಿಫಿಕೇಷನ್ಸ್ ಇದ್ದರೆ ಇವ್ರನ್ನ ಕರ್ಕೊಂಡು ಇವ್ರಿಗೊಂದು ಎಕ್ಸಾಮ್ ಥರ ಮಾಡಿ, ಇವರು ಎಲಿಜಿಬಿಲಿಟಿ ಇದ್ದರೆ ಅಮೇರಿಕಾದಲ್ಲಿ ಇರೋಕ್ಕೆ ಇವ್ರನ್ನೆಲ್ಲ ಒಂದು 5% ಜನನ ಒಂದು 10% ಜನನ ಇಟ್ಕೋತಾರೆ ಆ ದೇಶದ ಜನದಲ್ಲಿ. ಅದರಲ್ಲಿ ಕಂಪ್ಯೂಟರ್ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡುತ್ತೆ, 5 ಜನಕ್ಕೆ ಮಾತ್ರ ಸೆಲೆಕ್ಟ್ ಮಾಡುತ್ತೆ. ಅದೇ ಲಾಟ್ರಿ ಸಿಸ್ಟಮ್ ಟೈಪಲ್ಲಿ 5 ಜನಕ್ಕೆ ಮಾತ್ರ ಸೆಲೆಕ್ಟ್ ಮಾಡುತ್ತೆ. ಸೊ ಈ 5 ಜನಕ್ಕೆ ನಾವು ಗ್ರೀನ್ ಕಾರ್ಡ್ ಕೊಟ್ಬಿಟ್ಟು ಅಮೇರಿಕಾಲಿ ಇರಂಗೆ ಮಾಡ್ಕೊಳ್ಳೋದು ಅವ್ರನ್ನ. ಇದಕ್ಕೆಲ್ಲ ಎಲ್ಲ ಕಡಿವಾಣ ಬೀಳ್ಬೋದು ಅನ್ನೋದೊಂದು ಚಿಂತನೆಯಲ್ಲಿ ಇದೆ. ಅದಾದ ಬಳಿಕವಾಗಿ ಟ್ರಂಪ್ ಅವರ ಡ್ರೀಮರ್ಸ್ ಅಂತ ಒಂದಿದೆ. ಡ್ರೀಮರ್ಸ್ DACL, ಡಿಫರ್ಡ್ ಆಕ್ಷನ್ ಚೈಲ್ಡ್ಹುಡ್ ಅರೈವಲ್ಸ್. ಈ ಯೋಜನೆ ಬಗ್ಗೆ ಕೂಡ ಮಾತನಾಡಿದ್ರು. ಇದು ಭಾರತೀಯರ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತ ಹೇಳಿ. ಈ ಡ್ರೀಮರ್ಸ್ ಅನ್ನೋರು ಏನಂದ್ರೆ, ಅವರು ಒಂದು ಆಕ್ಟ್ ಅಲ್ಲಿ ಅವ್ರನ್ನ ಪ್ರೊಟೆಕ್ಷನ್ ಇತ್ತು. ಅಂದ್ರೆ ಡಾಕಾ ಅಂತ ಹೇಳ್ತಾರೆ, ಡಿಫರ್ಡ್ ಆಕ್ಷನ್ ಫಾರ್ ಚೈಲ್ಡ್ಹುಡ್ ಅರೈವಲ್ಸ್ ಅಂತ. ಅಂದರೆ ಈ ಮಕ್ಳುಗಳನ್ನ ಏನು ಮಾಡ್ತಿದ್ರು ಅಂದರೆ, ಅವ್ರು ಎಲ್ಲೋ ದೊಡ್ಡಪ್ಪ ದೊಡ್ಡಮ್ದಿರೋ, ಅವ್ರು ಚಿಕ್ಕಪ್ಪ ಚಿಕ್ಕಮ್ಮದಿರೋ ಇರ್ತಿದ್ರು. ಈ ಮೈನರ್ ಇದ್ದಾಗ ಹೋಗಿ ಅವ್ರನ್ನ ಅಲ್ಲಿ ಬಿಟ್ಬಿಡೋದು. ಅವ್ರನ್ನ ಏನು ಮಾಡ್ತಾರೆ, ಅವ್ರನ್ನ ಮತ್ತೆ ವಾಪಸ್ ಕಳ್ಸೋಕ್ಕೆ ಯಾವುದೇ ವಿಧವಾದ ಒಂದು ಕಠಿಣವಾದ ಲಾ ಇರಲಿಲ್ಲ USA. ಅವ್ರಿಗೆ ಸಿಟಿಸನ್ಶಿಪ್ ಕೊಟ್ಟು ಅವ್ರನ್ನ ಕಂಟಿನ್ಯೂ ಮಾಡ್ಬೋದು ಅನ್ನೋ ಒಂದು ಯೋಜನೆಗಳಿತ್ತು. ಸೊ ಇದನ್ನು ಭಾಳ ಮಿಸ್ಯೂಸ್ ಮಾಡ್ಕೋತಿದ್ರು ಜನ, ಈ ಡ್ರೀಮರ್ಸ್ ಇದನ್ನು, ಈ ಡಾಕಾ ಒಂದು ಆ್ಯಕ್ಟಲ್ಲಿ. ಅದನ್ನು ಲಾಸ್ಟ್ ಟೈಮ್ 2017 ಟ್ರಂಪ್ ಬಂದಾಗ ಈ ಮಕ್ಕಳನ್ನ ಆಚೆ ಕಳಿಸ್ಬೇಕು ಅನ್ನೋದೊಂದು ಅವರು ಇದು ಮಾಡಿದರು, ಏನೋ ಒಂದು ರೂಲ್ ತಂದರು. ಬಟ್ ಅದು ಸುಪ್ರೀಂ ಕೋರ್ಟ್ ಅದಕ್ಕೆ ಒಪ್ಕೊಳ್ಳಿಲ್ಲ. ಆಗ ಅದು ಕಡಿವಾಣ ಆಗ್ತಿ, ಡಾಕಾ ಆ್ಯಕ್ಟ್ನ
ನಾವು ಮಕ್ಕಳನ್ನು ವಾಪಸ್ ಕಳಿಸೋ ಅಂಥ ಒಂದು ಯಾವುದೇ ವಿಧವಾದ ನಮ್ಮಲ್ಲಿ ಲೀಗ್ಯಾಲಿಟಿ ಇಲ್ಲ ಅಂತ. ಬಟ್ ಈಗ 2024 ಆ ಬಿಲ್ ಪಾಸ್ ಮಾಡಿ ಈ ಥರ ಇಲ್ಲೀಗಲ್ ಆಗಿ ಮೈನರ್ಸ್ನ ಕರ್ಕೊಂಬಂದು ವೀಸಾ ತಗೊಂಡು ಯಾರು ಇರ್ತಾರೋ ಇವ್ರನ್ನೆಲ್ಲ ಡಿಪಾರ್ಟ್ ಮಾಡ್ತೀವಿ ವಾಪಸ್ಸು ಅಂತ ಟ್ರಂಪ್ ಅದನ್ನ ಬಲವಾಗಿ ಪ್ರತಿಪಾದಿಸ್ತಾರೆ. ಜೊತೆಗೆ JCC ಹಾ. ಅಥವಾ ಗ್ಲೋಬಲ್ ಕೆಪಾಬಿಲಿಟಿ ಸೆಂಟರ್ ಹ್ಮ್. ಭಾರತೀಯ IT ಸೆಕ್ಟರ್ಗೆ ಯಾವ ರೀತಿ ಸಹಕಾರಿಯಾಗುತ್ತೆ ಅಂತ? ಈಗ ಗ್ಲೋಬಲ್ ಕ್ಯಾಪಬಿಲಿಟಿ ಸೆಂಟರ್ ಅಂತ ಹೇಳಿದ್ರೆ, ಈಗ ಸೋನಿ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೋನಿ ಕಂಪ್ನಿಲಿ ನಾವು ಟಿವಿ ತಗೋತೀವಿ, ಸೋನಿ ಟಿವಿ ತಗೋತೀವಿ. ಏನಾದ್ರು ಪ್ರಾಬ್ಲಮ್ ಆದರೆ ನೀವು ಜಪಾನ್ಗೆ ಕಾಂಟ್ಯಾಕ್ಟ್ ಮಾಡಬೇಕು, ಅಲ್ಲಿರೋ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಏನೂ ಇಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ, ಕೆಲವು ಅಲ್ಲಿನ ಜನಗಳು ಇಲ್ಲ ಅಲ್ಲಿನ ಟೆಕ್ನಾಲಜಿ ಅಲ್ಲಿ ಯಾರು ಸ್ಟ್ರಾಂಗ್ ಇರ್ತಾರೋ ಅವ್ರನ್ನ ಇಲ್ಲೊಂದು ಇಂಡಿಯಾ ಇನ್ಚಾರ್ಜ್ ಅಂತ ಮಾಡ್ತಾರೆ, ಇಲ್ಲ ಬೆಂಗಳೂರಲ್ಲಿ ಒಂದು ಸೆಂಟ್ರ್ ಓಪನ್ ಮಾಡ್ತಾರೆ, ಅವ್ರ ಜೊತೆ ಒಂದು 15 ಜನ ಅವ್ರನ್ನ ಟ್ರೈನ್ ಮಾಡ್ತಾರೆ. ಸೊ ಆ ಸೋನಿಗೆ ಸಂಬಂಧಪಟ್ಟಿದ್ದು ಏನೇ ಆದರೂ ಇಲ್ಲೇ ಸಾರ್ಟ್ ಔಟ್ ಮಾಡ್ಕೋಬೇಕು. ಗ್ಲೋಬಲ್ ಕ್ಯಾಪಬಿಲಿಟಿ ಸೆಂಟರ್ ಇಸ್ ವಾಟ್ ದಿ ಕಾನ್ಸೆಪ್ಟ್. ಎಲ್ಲ ಕಡೆನೂ ಅದೇ ಬರ್ತಾ ಇದೆ. ಯಾವುದೇ ದೊಡ್ಡ ಕಂಪ್ನಿ ಆದ್ರೂ, ಈಗ ನೀವು ಯಾವುದೋ ಒಂದು ಬೆನ್ಸ್ ಕಾರ್ ತಗೊಂಡ್ರೆ ಬೆನ್ಸ್ ಒಂದು GCC ಇಲ್ಲೇ ಇದೆ, ಬೆಂಗಳೂರಲ್ಲೇ ಇದೆ. ಅಂದರೆ ಅಲ್ಲಿನ ಏನೇ ಒಂದು ಪಾರ್ಟು ಏನೇ ಒಂದು ತೊಂದರೆ ಆದ್ರೂ ದೇ ಕ್ಯಾನ್ ಸಾರ್ಟ್ ಇಟ್ ಔಟ್ ಇಯರ್ ಓನ್ಲಿ. ಆ ಥರ GCCಗಳನ್ನ ಇಲ್ಲೇ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ GCCಗೆ ಹೆಚ್ಚು ಒತ್ತು ಕೊಡ್ತಾರೆ ಇನ್ಮೇಲಿಂದ. ಸೊ ಅಮೇರಿಕನ್ಸ್ ಇದ್ರೆ, ಈಗ ನಮ್ಮ ಇಂಡಿಯಾದೇನೋ ಒಂದು ಸೇಲ್ ಮಾಡ್ತೀವಿ, ಈಗ HAL ಇಂದ ಒಂದು LCA ತೇಜಸ್ ಸೇಲ್ ಮಾಡ್ತೀವಿ, HALದೇ ಒಂದು GCC ಸೆಂಟರ್ ಮಾಡಿ ಅಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಆವಾಗ ಏನೇ ಪ್ರಾಬ್ಲಮ್ ಆದ್ರೂ ಏನೇ ಇಶ್ಯೂ ಆದರೂ, ಈಗ ಮಾಲ್ಡವೀಸಲ್ಲಿ ನಾವು ಮಾಡಿದ್ದು ಅದೇನೆ, ನಾವು ಒಂದು ಡಾರ್ನಿಯರ್ ಇದು ಕೊಟ್ಟಿದ್ವಿ, HALದೇ ಒಂದು ಟೀಮಲ್ಲಿ ಕೂಡಿಸ್ಬಿಟ್ಟಿದ್ವಿ. ಏನೇ ಪ್ರಾಬ್ಲಮ್ ಆದರೂ ಅವ್ರು ಅಲ್ಲೇ ಅಟೆಂಡ್ ಮಾಡ್ತಾರೆ, ಅಲ್ಲೇ ಅದನ್ನು ಇಶ್ಯೂ ಸಾಲ್ವ್ ಮಾಡ್ತಾರೆ. ಈ ಥರ GCCಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋದೊಂದು ಮುಂದೆ ಭಾರತಕ್ಕೂ ಸಹಕಾರ ಆಗುತ್ತೆ, ಅಮೆರಿಕಾಗೂ ಸಹಕಾರ ಆಗುತ್ತೆ. ಈ GCC ಅನ್ನೋ ಕಾನ್ಸೆಪ್ಟ್ ಎಲ್ಲ ಕಡೆ ಈಗ ಬರ್ತಾ ಇದೆ. ಈಗ ಭಾರತೀಯರ ಆತಂಕಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಬಲಪಂಥೀಯರ ಪ್ರಾಜೆಕ್ಟ್ 2025. ಈ ಯೋಜನೆ ಇಂಡಿಯನ್ಸ್ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ಹೇಳಿ? ಅಂದರೆ ಅವ್ರದ್ದು ಮೋಸ್ಟ್ಲಿ ದ ಕನ್ಸರ್ವೇಷನಲ್ ಐಡಿಯಾಸು, ಮತ್ತು ನಮ್ಮ ಒಂದು ದೇಶ ಒಂಥರ ಅಥಾರಿಟೇರಿಯನ್ ಆರ್ ಮೋರ್ ಆಫ್ ಫೆನಿಟಿಕ್ಸ್ ಆ ಥರ ಇರ್ತದೆ. ಲೆಸ್ಸರ್ ಗೌರ್ಮೆಂಟ್ ಇನ್ವಾಲ್ವ್ಮೆಂಟ್, ಟ್ಯಾಕ್ಸಸ್ ಮೇಲೆ ಇಷ್ಟಿರಲ್ಲ. ಸಿಸ್ಟಮ್ ಶುಡ್ ರನ್ ಇಟ್ ಸೆಲ್ಫ್. ಅಂದರೆ ಗೌರ್ಮೆಂಟ್ ಇಂಟರ್ವೆನ್ಷನ್ನ ಜಾಸ್ತಿ ಇಷ್ಟಪಡಲ್ಲ ರೈಟ್ ವಿಂಗರ್. ಲೆಫ್ಟ್ ವಿಂಗ್ ಥರ ಅಲ್ಲ. ರೈಟ್ ವಿಂಗ್ ಆಸ್ ಇಟ್ಸ್ ಓನ್ ಐಡಿಯಾಲಜಿ ಬೇಸ್ಡ್ ಇದು. ಟ್ರಂಪ್ ಮೇಲೆ ಏನಿದೆ ಅಂದರೆ, ಈಸ್ ಎ ಆ್ಯಂಟಿ ವೈಟ್ ಪೀಪಲ್. ಅಂದರೆ ಅವರು ಈ ಬ್ಲ್ಯಾಕ್ ಪೀಪಲ್ನ ಅಷ್ಟಾಗಿ ಎನ್ಕರೇಜ್ ಮಾಡಲ್ಲ ಅನ್ನೋದೊಂದು ಕಂಪ್ಲೇಂಟ್ ಇದೆ ಟ್ರಂಪ್ ಮೇಲೆ. ಈಸ್ ಪ್ರೋ ವೈಟ್ ರಾದರ್ ದೆನ್ ಈಕ್ವಾಲಿಟಿ ನೋಡೋಕ್ಕೆ ಹೋಗಲ್ಲ. ಅಂದರೆ ಆ ವಿಂಗಡಣೆ, ಜನಗಳ ಮಧ್ಯೆ ವಿಂಗಡಣೆನ ಅವ್ರು ಯಾವಾಗಲೂ ಇಷ್ಟಪಡ್ತಾರೆ ಅಂತ ಒಂದು ಆಪಾದನೆ ಅವ್ರ ಮೇಲೆ. ಸೊ ಇದಿರೋದ್ರಿಂದ ಏನಾಗುತ್ತೆ ಅಂದರೆ, ನೋಡಿ ಈಗ H1B ವೀಸಾ ತಗೊಂಡೋಗಿರ್ತಾರಲ್ಲ, ಈಗೆಲ್ಲೋ 5 ವರ್ಷನೋ 6 ವರ್ಷನೋ ಅಲ್ಲಿರೋಕ್ಕೆ. ಆವಾಗ ಏನಾಗ್ತಿತ್ತು ಅಂದರೆ, ಅವ್ರ ಹೆಂಡತಿ ಮತ್ತು ಮಕ್ಕಳನ್ನು ಅಲ್ಲೇ ಕರೆಸಿ ಓದಿಸ್ಬೋದಾಗಿತ್ತು ಅವರು. ಈಗ 6 ವರ್ಷ ಅವ್ರು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಅಂದರೆ ಅವ್ರ ಹೆಂಡತಿ ಮಕ್ಕಳನ್ನ ಇಲ್ಲಿ ಇರಬೇಕಾಗಿರಲಿಲ್ಲ. ಅಂದರೆ ಅವ್ರಿಗೆ H4 ವೀಸಾ ಅಂತ ಒಂದು ಬರ್ತಾಯಿತ್ತು. H4 ವೀಸಾಲಿ ಅವ್ರ ಹೆಂಡತಿ ಮಕ್ಕಳು ಅಲ್ಲೇ ಹೋಗಿ ಅವರು ಒಂದು ಜಾಬ್ ಹುಡ್ಕೊಂಡು ಅಲ್ಲೇ ಸ್ಕೂಲಿಂಗ್ಸ್ ಎಲ್ಲ ಮಾಡಿಕೊಂಡು ಇರೋ ಅಂಥ ಅವಕಾಶ ಇರ್ತಿತ್ತು. ಇದಕ್ಕೆಲ್ಲ ಕಡಿವಾಣ ಹಾಕ್ತಾರೆ. ಈ H4 ವೀಸಾ ಕಡಿವಾಣ ಹಾಕ್ತಾರೆ ಅನ್ನೋದೊಂದು ಈಗ ಬರ್ತಾ ಇದೆ, ಕೇಳಿ ಬರ್ತಾ ಇದೆ. ಸೊ ಈ ಥರ ಎಲ್ಲ ಕಡಿವಾಣ ಹಾಕೋಕ್ಕೆ ಶುರು ಮಾಡಿದ್ರೆ ಈಗ H1B ವೀಸಾಲ್ ಹೋಗೋರು ಕಮ್ಮಿ ಆಗ್ತಾರೆ. ಈಗ ಎಷ್ಟೋ ಜನ ನನ್ನ ಮಗ ಅಮೇರಿಕಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತಾರೆ, ಮದುವೆ ಮಾಡ್ತಾರೆ, ಹುಡುಗಿನೂ ಅಲ್ಲೇ ಕಳಿಸ್ತಾರೆ, ಹುಡುಗಿಗೂ ಓದೋಕ್ಕೆ ಒಂದು ಆಪರ್ಚುನಿಟಿ ಸಿಗುತ್ತೆ, ಅವಳು ಅಲ್ಲೇ ಕೆಲಸ ಮಾಡ್ಕೋತಾಳೆ, H1B ವೀಸಾ 6-7 ವರ್ಷ ಅಲ್ಲಿರ್ತಾರೆ. ಸೊ ಒಂದಷ್ಟು ಸಂಪಾದನೆ ಮಾಡ್ಕೊಂಡು ಇಬ್ಬರು ಇಲ್ಲಿ ವಾಪಸ್ ಬರುವಂಥ ಒಂದು ಇತ್ತು. ಈಗ ಅದಕ್ಕೆ ಕಡಿವಾಣ ಬೀಳ್ಬೋದು. ಸೊ ಯಾರು H1B ವೀಸಾಲ್ ಹೋಗಿರ್ತಾನೋ ಅವ್ನು ಮಾತ್ರ ಅಲ್ಲಿ ಹೋಗ್ಬೋದು, ಅವ್ರ ಫ್ಯಾಮಿಲಿ ಎಲ್ಲ ಹೋಗೋಕ್ಕಾಗಲ್ಲ. ಸೊ ಇದು ಎಲ್ಲೋ ಒಂಥರ ಫುಲ್ ಡಿಸ್ರಪ್ಟ್ ಆಗುತ್ತೆ. ಈ ಒಂದು ನಡೀತಾ ಬಂತಲ್ಲ, ಇದೆಲ್ಲ ಒಂದು ಡಿಸ್ರಪ್ಟ್ ಆಗುತ್ತೆ ಅಂತ ಒಂದು. H1B ಲಾಟರಿ ವ್ಯವಸ್ಥೆ ಬಗ್ಗೆ ಮಾತಾಡ್ತೀವಿ.
ಅದನ್ನೇ ನಾನು ಹೇಳಿದ್ನಲ್ಲ, ಈಗ ಬೇರೆ ದೇಶಗಳು ಇಲ್ಲಿ ನಮ್ಮ ಈ ಭಾರತೀಯರು ಕೂಡ ಲಾಭದಾಯಕವಾಗುತ್ತಾ? H1B ಲಾಟ್ರಿ ಸ್ಕೀಮ್ ಭಾರತೀಯರಲ್ಲಿ ಇಲ್ವೋ ನನಗೆ ಗೊತ್ತಿಲ್ಲ. ಅದು ಕೆಲವು ದೇಶಗಳಿಗೆ ಮಾತ್ರ ಅವ್ರು ಗುರುತಿಸ್ಕೊಂಡಿದ್ರು. ಅಂದ್ರೆ ಬಹಳ ಹಿಂದುಳಿದ ದೇಶಗಳು, ಹಿಂದುಳಿದ ದೇಶಗಳನ್ನ ಮುಂದುವರೆದ ದೇಶಗಳನ್ನ ಕರ್ಸ್ಕೊಂಡು ಒಂದು 5% 6% ಜನನ ಕರ್ಸ್ಕೊಂಡು ಅವ್ರಿಗೆ ಟ್ರೈನ್ ಮಾಡಿ ಅವ್ರನ್ನ ಗ್ರೀನ್ ಕಾರ್ಡ್ ಕೊಟ್ಟು, ಸೊ ಆ ಒಂದು ಬೆಳವಣಿಗೆ ಪ್ರೋತ್ಸಾಹ ಮಾಡಕ್ಕೆ ಒಂದು ಮಾಡ್ಕೊಂಡಿದ್ರು. ಬಟ್ ಅದು ಭಾರತದ ಮೇಲೆ ಇರೋದು ನನಗೆ ಡೌಟು. ಲಾಟ್ರಿ ಸ್ಕೀಮು ಈ ಭಾಳ ಹಿಂದುಳಿದ ದೇಶಗಳ ಮೇಲೆ ಅವರು ಕಾನ್ಸಂಟ್ರೇಟ್ ಮಾಡಿದ್ದಾರೆ, ಈ ಲಾಟ್ರಿ ಸ್ಕೀಮ್, H1B ಲಾಟ್ರಿ ಸ್ಕೀಮ್. ಒಂದ್ ವೇಳೆ ಈ ಎಲ್ಲಾ ವೀಸಾಗಳು ಪರಿಷ್ಕರಣೆ ಆದ್ರೆ ಎಷ್ಟು ಜನ ಆಚೆ ಬರ್ಬೋದು? ಮತ್ತೆ ಭಾರತೀಯರಲ್ಲಿ ನೋಡಿ, ಈಗ ನಾನು 11 ಮಿಲಿಯನ್ ಅಲ್ಲಿ ಹತ್ತತ್ರ 5.5 ಮಿಲಿಯನ್ ಭಾರತೀಯರೇ ಇದ್ದಾರೆ. ಅಂದರೆ 1,11,00,000 ಜನದಲ್ಲಿ 55 ಲಕ್ಷ ಜನ ಭಾರತೀಯರಿದ್ದಾರೆ. ಅದರಲ್ಲಿ ನಮ್ಮ ಭಾರತೀಯರು ಯಾರು ಈ ಥರ ಹೋಗಿರೋ ಡೌಟು, ಅನ್ಅಥರೈಸ್ಡ್ ಆಗಿ ಯಾರು ಅಷ್ಟೊಂದು ರಿಸ್ಕ್ ತೊಗೊಂಡು ಹೋಗಿರಲ್ಲ ಅನಧಿಕೃತವಾಗಿ. ಬಟ್ ಈ H1B ವೀಸಾಗಳಲ್ಲಿ ಭಾಳ ಜನ ಇರ್ತಾರೆ. ಏನು 55 ಲಕ್ಷದಲ್ಲಿ ಸುಮಾರು 70% ಇರ್ಬೋದು H1B ವೀಸಲ್ಲಿ ಅಲ್ಲಿರೋರು. ಅವ್ರಿಗೆಲ್ಲ ಭಾಳನೇ ಕಷ್ಟ ಆಗುತ್ತೆ. ಈಗ ಅವ್ರನ್ನ ನಂಬ್ಕೊಂಡು ಅಕಸ್ಮಾತ್ ಹೆಂಡತಿ ಮಕ್ಳಿದ್ರೆ ಅವ್ರನ್ನೆಲ್ಲ ಡಿಪಾರ್ಟ್ ಮಾಡಬೇಕು, ಅವ್ರನ್ನೆಲ್ಲ ಇಟ್ಕೋಬಾರ್ದು ಅಂತ ಏನಾರು ಆ ಥರ ರೂಲ್ಸ್ ತಂದರೆ ಅದು ಭಾಳನೇ ಕಷ್ಟ ಆಗುತ್ತೆ ಭಾರತೀಯರಿಗೆ. ಮುಖ್ಯವಾಗಿ ಅಮೆರಿಕ ಭಾರತನ ನಾವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ಬೆಳವಣಿಗೆಗಳಿದೆಯಲ್ಲ, ಇದು ಭಾರತಕ್ಕೆ ಲಾಭದಾಯಕ ಆಗುತ್ತೆ ಅಂತೇಳಿ ಈಗ ಈ ಒಂದು ಇಮಿಗ್ರೇಷನ್ ಪಾಲಿಸಿ ಅಪ್ಲೈ ಆಗಿ ಯಾರೆಲ್ಲ ಹೊರಗೆ ಬರ್ಬೋದು, ಯಾವ ವೀಸಾ ಹೊಂದಿದವರು ಹೊರಗೆ ಬರ್ಬೋದು? ನಾನು ಹೇಳೋದಲ್ಲ, ಈಗ ಫಸ್ಟ್ H1B ವೀಸಾ. H1B ವೀಸಾ ಅಂದ್ರೆ ಏನು? ಫಾರ್ ಸ್ಕಿಲ್ಡ್ ವರ್ಕರ್ಸ್. ಯಾವುದೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿರ್ತಾರೆ. ಆ ಕಂಪ್ನಿಯಿಂದ ಅಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ ತಗೋತಾರೆ. ಆ ಕಂಪ್ನಿದು ಯಾವುದೋ ಒಂದು ಸಿಟಿ ಬ್ಯಾಂಕ್ ಪ್ರಾಜೆಕ್ಟ್ ಅಂತ ತಗೋತಾರೆ. ಅದಕ್ಕೆ ಇಲ್ಲಿಂದ ಕೆಲಸ ಮಾಡೋದು ಬದಲು ಅಲ್ಲೇ ತಗೊಂಡೋಗಿ ಅಲ್ಲೇ ಒಂದು 5 ವರ್ಷ ಕಾಂಟ್ರಾಕ್ಟ್ ಕೊಟ್ಟು ಕೆಲಸ ಮಾಡೋವಂಥ ಒಂದು ಅವಕಾಶ ಐತೆ H1B ವೀಸಾ ಅಂದರೆ ಅದು. ಅದಕ್ಕೆ ಏನು ಕಡಿವಾಣ ಬೀಳುತ್ತೆ ಅಂದರೆ, ಅಮೇರಿಕನ್ಸ್ಗೆ ಇದನ್ನು ಕೊಡಿ ಇಲ್ಲಿ ಕೆಲಸ, ಭಾರತವರು ಭಾರತದಿಂದ ಹೋಗಿ ಇಲ್ಲಿ ಮಾಡೋವಂಥದ್ದೇನೂ ಇಲ್ಲ, ಇಲ್ಲಿನ ಜನಕ್ಕೆ ಕೆಲಸ ಕೊಡಿ, ಇಲ್ಲಿನ ಜನಕ್ಕೆ ಇನ್ಪುಟ್ಸ್ ಕೊಡಿ. ಹಂಗೂ ಆಗಲಿಲ್ವಾ, ಯಾರೋ ಒಬ್ಬ ಭಾಳ ಸ್ಕಿಲ್ಡ್ ಇದಾನ ಅವನನ್ನು ಮಾತ್ರ ಕಳಿಸಿ ಅವನೊಂದು 5 ಜನ ಟ್ರೈನ್ ಮಾಡಿ ಒಂದು GCC ಸೆಂಟರ್ ಥರ ಅಲ್ಲೇ ಓಪನ್ ಮಾಡಿ ಅಲ್ಲೇ ಟ್ರೈನಿಂಗ್ ಕೊಡಿ. ಸೊ ಅದೊಂದು. ಸೆಕೆಂಡು F1 ವೀಸಾ ಅಂದರೆ ಅಲ್ಲಿ 5 ವರ್ಷ ಕೆಲಸ ಮಾಡೋಂಗಿದ್ರೆ ಅವ್ರ ಹೆಂಡತಿ ಮಕ್ಕಳು ಹೋಗ್ಬೋದಾಗಿತ್ತು, ಅಲ್ಲೇ ಓದ್ಬೋದಾಗಿತ್ತು. ಅವರು ಒಂದು ಪಾರ್ಟ್ ಟೈಮ್ ಕೆಲಸನೋ ಏನೋ ತಗೊಂಡು ಇಬ್ಬರು ಸಂಪಾದನೆ ಮಾಡಿ ಒಂದಷ್ಟು ಹರ್ನ್ ಮಾಡಿ ಬರ್ಬೋದಾಗಿತ್ತು. ಆ F1 ವೀಸಾಗೆಲ್ಲ ಇಲ್ಲ, ನಾನು ಹೇಳ್ತಾ ಇದ್ದೀನಿ, ಸಾರಿ, H4 ವೀಸಾ ಅಂತಾರೆ. H4 ವೀಸಾ, F1 ಅಲ್ಲ, H4 ವೀಸಾ ಕಡಿವಾಣ ಹಾಕ್ಬೋದು. ಅಂದರೆ H4 ವೀಸಾ ಆ ಡಿಪೆಂಡೆಂಟ್ಸ್ ಹೋಗಿ H1B ವೀಸಾ ಜೊತೆ ಇರ್ತಿದ್ರಲ್ಲ, ಅದಕ್ಕೆಲ್ಲ ಒಂದು ಕಡಿವಾಣ ಹಾಕ್ಬೋದು. ನೆಕ್ಸ್ಟ್ ಬಂದು F1 ವೀಸಾ ಅಂತ ಬರುತ್ತೆ. ಅಂದರೆ ಅದು ಸ್ಟೂಡೆಂಟ್ಸ್ ವೀಸಾ. ನಾನು ಹೇಳೋದ್ನಲ್ಲ, ಸ್ಟೆಮ್ ಬೇಸ್ಡ್ ಎಜುಕೇಷನಲ್ಲಿ ಈಗ OPT ಟ್ರೈನಿಂಗ್ ಅಂತ ಏನಾರು ಇದ್ದರೆ ಅದಕ್ಕೇನಾರು 1 ಇಯರ್ ಏನಾರು ಕಡಿವಾಣ ಹಾಕಿದ್ರೆ ಇಲ್ಲಿಂದ ಸ್ಟೂಡೆಂಟ್ಸ್ ಹೋಗೋದು ಕಮ್ಮಿ ಆಗುತ್ತೆ. ಪ್ಲಸ್ ಅಲ್ಲಿ ಹೋದ್ರೂ ಅಲ್ಲಿ ಓದ್ಕೊಂಬಂದ್ರು ಅದೊಂದು ರೆಕಗ್ನಿಷನ್ ಅಂತ ಇರಲ್ಲ. OPT ಟ್ರೈನಿಂಗ್, ಪ್ರಾಕ್ಟಿಕಲ್ ಟ್ರೈನಿಂಗ್ ಅಲ್ಲಿ ಮಾಡದೆ ಹೋದರೆ ಆ ಒಂದು ಅಲ್ಲಿ ಹೋಗಿ ಒಂದು ಸಾರ್ಥಕತೆ ಇರಲ್ಲ. ಆ ಸ್ಟೆಮ್ ಅವ್ರಿಗೊಂದು ಭಾಳನೇ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಿಂತ ಹೆಚ್ಚಿಗೆ ಈ ಫೈನಾನ್ಸು, ಇನ್ಶೂರೆನ್ಸ್ ಸೆಕ್ಟ್ರಲ್ಲಿ ಹೋಗೋರಿಗೆಲ್ಲ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಬೆಸ್ಟ್ ವೀಸಾ ಅಂದರೆ EB5 ವೀಸಾ ಅಂತ ಹೇಳ್ತಾರೆ. EB5 ವೀಸಾ ಅಂದರೆ ಏನು? ನಾನು ಹೋಗಿ ಅಮೆರಿಕಾದಲ್ಲಿ ಒಂದು 50 ಕೋಟಿನೋ ದುಡ್ಡು ಹಾಕ್ತೀನಿ, ಅಲ್ಲೊಂದು ಕಂಪ್ನಿ ಮಾಡ್ತೀನಿ, ಅಲ್ಲೊಂದು ಕಂಪ್ನಿ ಮಾಡಿ ಅಲ್ಲೊಂದು ಅಷ್ಟು ಜನಕ್ಕೆ ಕೆಲಸ ಕೊಡ್ತೀನಿ ಅಂತ ಒಂದು ಅಮೆರಿಕ ಅವರಿಗೆ ನಾನು ಒಂದು ಸರ್ಕಾರಕ್ಕೆ ಒಂದು ಬರ್ಕೊಡ್ತೀನಿ. ಸೊ ಅವಾಗ ನನಗೆ ಸಿಟಿಜನ್ಶಿಪ್ ಸಿಗುತ್ತೆ. ಅಷ್ಟು ಜನಕ್ಕೆ ಕೆಲಸ ಅಂತ ಕೊಡಬೇಕಾಗ್ತದೆ. ಕೆಲವು ಭಾರತೀಯರನ್ನು ನಾನು ಹೇಳ್ಕೊತೀನಿ. ಅದರಲ್ಲಿ 80% ಇದು ಅಮೆರಿಕನ್ಸ್, 20% ಭಾರತೀಯರನ್ನ ನಾನು ಹೇಳ್ಕೊತೀನಿ. ಸೊ ಈ ಒಂದು ರೂಟು ಭಾಳ ಈಸಿ ಆಗುತ್ತೆ, EB5 ವೀಸಾ ರೂಟ್. ಸೊ ಈ ಥರಕ್ಕೆ ಏನಾರ ಹೆಚ್ಚಿಗೆ ಪ್ರೋತ್ಸಾಹ ಕೊಡ್ಬೋದು. ಇದಾದ ಬಳಿಕ 2025ರಲ್ಲಿ ಭಾರತ ಮತ್ತೆ ಅಮೆರಿಕದ ಜಾಗತಿಕ ಮಟ್ಟದಲ್ಲಿ ವ್ಯಾವಹಾರಿಕವಾಗಿ ಏನೆಲ್ಲ ವೃದ್ಧಿ ಆಗಬಹುದು ಅಂತ ನೋಡಿ. ಭಾರತ ಮತ್ತು ಅಮೆರಿಕ ಸಂಬಂಧ ಈಗ ತತ್ಕ್ಷಣ ತಗೊಂಡ್ರೆ ಭಾಳನೇ ಚೆನ್ನಾಗಿದೆ.
ಎಕ್ಸ್ಪೋರ್ಟ್ ಎಲ್ಲಿಗೆ ಅಂದರೆ 84% ಇನ್ಕ್ರೀಸ್ ಆಗುತ್ತೆ 2012ಇಂದ 2021 ತಗೊಂಡ್ರೆ. ನಾವು ಎಕ್ಸ್ಪೋರ್ಟ್ ಏನು ಮಾಡಿದ್ರು ಅಂದರೆ ಎಕ್ಸ್ಪೋರ್ಟ್ US ಎಕ್ಸ್ಪೋರ್ಟ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ ನೋಡಿ, 22.1 ಬಿಲಿಯನ್ ವಸ್ತು ನಾವು ತಗೋತಾ ಇದ್ವಿ, ಅದು ಇನ್ಕ್ರೀಸ್ ಆಯಿತು 39.8 ಬಿಲಿಯನ್ಸ್ ತನಕ ಹೋಯ್ತು. ಟೋಟಲ್ ಇದು ಎಕ್ಸ್ಪೋರ್ಟ್ಸ್ನ ಅಮೆರಿಕಾಯಿಂದ ಬರ್ತಾ ಇದ್ದು. ಇಂಪೋರ್ಟ್ಸೂ ಅಷ್ಟೇ ಅಮೇರಿಕನ್ಸ್ಗೆ 81% ಆಯಿತು. ಅಂದರೆ 40.5 ಬಿಲಿಯನ್ ಇಂಪೋರ್ಟ್ ಅಂದರೆ ನಾವು ಭಾರತದಿಂದ ಅಮೇರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ, ಅದೇನಾಯಿತು 73 ಬಿಲಿಯನ್ಗೆ ಹೋಯ್ತು ನಮ್ಮ ಎಕ್ಸ್ಪೋರ್ಟ್. ಸೊ ವಿ ಇನ್ಕ್ರೀಸ್ಡ್ ಅವರ್ ಎಕ್ಸ್ಪೋರ್ಟ್ಸ್. ಅವ್ರಿಗೂ ಜಾಸ್ತಿ ಆಯಿತು, ನಮಗೂ ಜಾಸ್ತಿ ಆಯಿತು ಎಕ್ಸ್ಪೋರ್ಟ್ಸು. ಸೊ ಇದರಲ್ಲಿ ಭಾಳನೇ ಚೆನ್ನಾಗಿ ಈಗಿನ ಪರಿಸ್ಥಿತಿಲಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಬಟ್ ಟ್ರಂಪ್ ಬಂದಮೇಲೆ ಬೈ ಅಮೇರಿಕನ್ ಬಿ ಅಮೇರಿಕನ್ ಅಂತ ಅವರು ಹೇಳ್ಕೊಂಡು ಹೋಗ್ತಾ ಇದ್ದಾರಲ್ಲ, ಆ ಪಾಲಿಸಿಯಲ್ಲಿ ಏನಾದರೂ ಅಮೇರಿಕನ್ ಕಂಪ್ನೀಸು ಇಲ್ಲೇ ಓಪನ್ ಮಾಡಿ ಅದನ್ನು ಅವರು ಎನ್ಕರೇಜ್ ಮಾಡ್ತಿಲ್ಲ. ಅಮೇರಿಕನ್ ಕಂಪ್ನೀಸ್ ಬಂದು ಇಂಡಿಯಾದಲ್ಲೇ ಓಪನ್ ಮಾಡಿ ಇಂಡಿಯಾದಲ್ಲೇ ಬಿಸ್ನೆಸ್ ಮಾಡ್ತೀನಿ ಅಂದರೆ ಅವ್ರ ಮೇಲೆ ಹೆಚ್ಚಿಗೆ ತೆರಿಗೆ ಹಾಕ್ತೀವಿ ಅಂತ ಇದ್ದಾರೆ. ಸೊ ಇದೆಲ್ಲೋ ಒಂದು ಕಡೆ ಹೊಡ್ತಾ ಬೀಳುತ್ತೆ. ಅದ್ರ ಬದಲು GCC ಸೆಂಟರ್ಗಳು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈಗ ಅಮೆಝಾನೇ ಒಂದು ಕಂಪ್ನಿ ಇಲ್ಲೇ ಓಪನ್ ಮಾಡ್ಕೊಂಡು ಅವರು ಇಲ್ಲೇ ಇದು ಮಾಡ್ತಾಯಿದ್ರು. ಈಗ ಏನು ಹೇಳ್ತಾರೆ, ಅಮೇರಿಕಾಯಿಂದನೇ ವ್ಯಾಪಾರ ಮಾಡಿ ಅಲ್ಲಿಗೆ ಒಂದು GCC ಸೆಂಟರ್ಗಳು ಓಪನ್ ಮಾಡ್ಕೊಂಡು ಹೋಗಿ. ಇದಕ್ಕೆ ಅವ್ರು ಹೆಚ್ಚಿಗೆ ಪ್ರೋತ್ಸಾಹ ಕೊಡ್ಬೋದೇ ಹೊತ್ತು ಕಂಪ್ನಿಗಳನ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಅವರು ಬಿಡಲ್ಲ ಅಂತ ಕಾಣುತ್ತೆ. ಈಗ GE ಅವ್ರು ಏನು ಹೇಳ್ತಾ ಇದ್ರು ಅಂದರೆ, ಈಗ ನಮ್ಮ HAL ಫೈಟರ್ ಜೆಟ್ಸ್ಗೆ ನಾವು GE ಕಂಪ್ನಿ ಇಲ್ಲೇ ಓಪನ್ ಮಾಡ್ತೀವಿ, GE ಕಂಪ್ನಿ ಇಲ್ಲೇ ಓಪನ್ ಮಾಡಿ ಇಲ್ಲೇ ಇಂಜಿನ್ ತಯಾರಿಸ್ತೀವಿ, ಇಲ್ಲೇ ಇಂಜಿನ್ ತಯಾರಿಸಿ ಮಾಡಿ ಇಲ್ಲೇ ಕೊಡ್ತೀವಿ, ಡೆಲಿವರಿ ಮಾಡ್ತೀವಿ, ಭಾರತಕ್ಕೂ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ಇದಕ್ಕೆ ಎಲ್ಲ ಒಂದು ಕಡಿವಾಣ ಹಾಕ್ಬೋದು ಅಂತ ನನಗೆ ಫೀಲಿಂಗ್ ಆಗ್ತಾ ಇದೆ. ಅಂದರೆ ಇದಕ್ಕೆ ಅವ್ರು ಎನ್ಕರೇಜ್ ಮಾಡಲ್ಲ. ಅಮೇರಿಕಾಯಿಂದಾನೇ GE ಇಂಜಿನ್ ಸಪ್ಲೈ ಮಾಡಿ GEಗೆ ಏನೇ ಬೇಕಾದ್ರೂ, ಅಲ್ಲಿಗೆ ಏನೋ ಅಸೆಂಬ್ಲಿ ಬೇಕಾ ಇದು ಬೇಕಾ ಏನೇ ಬೇಕಾದ್ರೂ ಇಲ್ಲೊಂದು GCC ಸೆಂಟರ್ ಅಂತ ಮಾಡಿ, ಅದು ಭಾಳ ಬೆಸ್ಟು. ಅದ್ರ ಬದಲು ಕಂಪ್ನಿಗಳನ್ನೇ ಹೋಗಲ್ಲ ಎಸ್ಟಾಬ್ಲಿಷ್ ಮಾಡಬೇಡಿ ಅನ್ನೋದೊಂದು ಕಡಿವಾಣ ಹಾಕ್ತಾರ ಅಂತ ನೋಡಬೇಕು. ಸೊ ಇವೆಲ್ಲ ನೋಡೋಕೆ ಹೋದರೆ ಎಲ್ಲೋ ಎಕ್ಸ್ಪೋರ್ಟ್ ಇಂಪೋರ್ಟು ಹೊಡ್ತಾ ಬೀಳ್ಬೋದು ಅಂತ ಅನಿಸುತ್ತೆ. ಬಟ್ ಈಗಲೇ ಎಲ್ಲಾನು ಹೀಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಇಮಿಗ್ರೇಷನ್ ಪಾಲಿಸಿ ಒಂದು ಇಮಿಗ್ರೇಷನ್ನು, ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್, ಬಿಕಾಸ್ ಅವರ್ ಫೋಕಸ್ ಈಸ್ ವೆರಿ ಕ್ಲಿಯರ್, ಬೈ ಅಮೇರಿಕನ್ ಬಿ ಅಮೇರಿಕನ್. ಅದೇ ಅಂದರೆ ಈ ವಾಂಟ್ಸ್ ಓನ್ಲಿ ಅಮೇರಿಕನ್ ಪೀಪಲ್ ಆ್ಯಂಡ್ ಅಮೇರಿಕನ್ ಕಂಟ್ರಿ ಟು ಗ್ರೋ ಫಸ್ಟ್, ದೆನ್ ನೆಕ್ಸ್ಟ್ ಇಸ್ ದಿ ಅದರ್ಸ್. ಸೊ ಅವ್ರದ್ದು ಆ ಒಂದು ಪಾಲಿಸಿ ಇರೋದ್ರಿಂದ ಸೊ ಯಾವ ಥರ ಚಿಂತೆ ಮಾಡ್ತಾರೆ ಅಂತ ನೋಡ್ಬೇಕಾಗ್ತದೆ. ಕೊನೆಯದಾಗಿ ಡೊನಾಲ್ಡ್ ಟ್ರಂಪ್ ಆಗಮನದಿಂದ ಈಗ 2ನೇ ಬಾರಿ ಅಧಿಕಾರ ವಹಿಸಿಕೊಂಡರಿಂದ ಹೊಸ ಯುಗ ಅಮೆರಿಕದಲ್ಲಿ ಆರಂಭವಾಗಿದೆಯಾ? ಹೊಸ ಯುಗ ಅಂದರೆ ನೋಡಿ, ಈಗ ಗ್ಲೋಬಲಲ್ಲಿ ಭಾಳ ಡಿಸ್ಟರ್ಬೆನ್ಸ್ ಇದೆ. ಇಸ್ರೇಲ್ ಮಿಡಲ್ ಈಸ್ಟ್ ಡಿಸ್ಟರ್ಬೆನ್ಸು, ಇಸ್ರೇಲ್ ಇರಾನ್ ಮಧ್ಯ, ಇಸ್ರೇಲ್ ಮತ್ತು ಯುಕ್ರೇನ್ ರಷ್ಯಾ ವಾರ್ಗಳು, ಇದಕ್ಕೆಲ್ಲ ಒಂದು ಕಡಿವಾಣ ಬೀಳ್ಬೋದು ಅಂತ ಅನಿಸುತ್ತೆ. ಯಾವಾಗ ಇದಕ್ಕೆಲ್ಲ ಕಡಿವಾಣ ಬೀಳೋಕ್ಕೆ ಆಗುತ್ತೋ ಒಂದು ಸ್ಟೆಬಿಲಿಟಿ ಬರುತ್ತೆ, ಎಕನಾಮಿಕ್ ಸ್ಟೆಬಿಲಿಟಿ ಬರೋಕ್ಕೆ ಶುರುವಾಗುತ್ತೆ ವಿಶ್ವದಲ್ಲಿ, ಈ ಥರ ಈ ವಾರ್ಸ್ಗಳು ಕಮ್ಮಿ ಆದರೆ. ಸೊ ಈ ಒಂದು ಯೋಚನೆಯಲ್ಲಿ ಎಲ್ಲ ಜನ ಯೋಚನೆ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಕಡಿವಾಣ ಬೀಳ್ಬೋದು ಅಂತ. ಬಟ್ ಏನು ಮಾಡ್ತಾರೆ ಅಂತ ಕಾದು ನೋಡ್ಬೇಕು. ಚುನಾವಣೆ ಬಳಿಕನೂ ಕೂಡ ಒಂದು ಯುದ್ಧದ ವಾತಾವರಣ ಕೂಡ ಸ್ವಲ್ಪ ಕಮ್ಮಿ ಆಗಿದೆ ನೋಡಿ. ಈಗ ಇಸ್ರೇಲ್ ಅವರು ಹೆಜ್ಬುಲ್ಲಾ ಜೊತೆ ಒಂದು ಸೀಸ್ ಫೈರ್ ತಗೊಂಬಂದರು. ಸೊ ಆ ಥರ ಈಗ ಯುಕ್ರೇನ್ ಅವ್ರಿಗೆ ಆಗಲೇ ಎಲ್ಲೋ ಭಯ ಆಗಿದೆ. ನಮಗೆ ಒಂದು ಆ ಫೈನಾನ್ಷಿಯಲ್ ಸಪೋರ್ಟ್ ತೆಗೆದಾಕ್ತಾರೆ, ಅದೆಲ್ಲ ಸಪೋರ್ಟ್ ತೆಗೆದಾಕ್ದಾಗ ನಮಗೆ ವಾರ್ ಮಾಡೋಷ್ಟು ಶಕ್ತಿ ಇರಲ್ಲ, ನಾವು ಎಲ್ಲೋ ಕಮ್ಮಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನೊಂದು ಆಗಲೇ ಇದು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಟ್ರಂಪ್ ಕಡೆಯಿಂದ ಕೆಲವು ಮಧ್ಯವರ್ತಿಗಳು ಹೋಗಿ ಈ ವಾರ್ನ ಒಂದು ಸ್ಟೆಬಿಲೈಸ್ ಮಾಡೋ ಒಂದು ಮಾತುಕತೆ ಕೂಡ ನಡೀತಾ ಇದೆ. ಸೊ ಇಂಥವೆಲ್ಲ ನೋಡೋಕ್ಕೆ ಹೋದರೆ ದೇರ್ ವಿಲ್ ಬಿ ಎ ಸ್ಟೆಬಿಲಿಟಿ ಇನ್ ದ ಎಕನಾಮಿ ಮುಂದೆ ಬರೋ ದಿವಸದಲ್ಲಿ ಅಂತ ಅನಿಸುತ್ತೆ. Yes, sir. Thank you, sir.